ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 904 ಮತ್ತು ಈ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 2025 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಮೊದಲನೇ ಭಾಗವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೆಪ್ಟೆಂಬರ್ 2025 ಪಾರ್ಟ್ 1 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಈಗ ಆಲ್ರೆಡಿ ಜನವರಿ 2025ರಿಂದ ಆಗಸ್ಟ್ 2025ವರೆಗೂ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು, ಎಲ್ಲ ವಿಶೇಷ ವಿಡಿಯೋಗಳನ್ನು, ನಡೆದಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳ ಹಲವಾರು ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ವಿಶೇಷ ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ. ಆ ಒಂದು ಕರೆಂಟ್ ಅಫೇರ್ಸು, ಆ ಒಂದು 2025ರ ಕರ್ನಾಟಕದ ಬಜೆಟ್ ಆಗಿರ್ಬೋದು, ಕರ್ನಾಟಕದ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಅಥವಾ ಭಾರತದ ಬಜೆಟ್ ಮತ್ತು ಭಾರತದ ಎಕನಾಮಿಕ್ ಸರ್ವೆಗಳನ್ನು ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಅದರ PDF ಕೂಡ ಶೇರ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿಟ್ಕೊಂಡು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿ. ಎಲ್ಲ ನೋಟಿಫಿಕೇಷನ್ಗಳು ಶೀಘ್ರದಲ್ಲೇ ಬರ್ತಕ್ಕಂತಹ ಎಲ್ಲ ಲಕ್ಷಣಗಳಂತೂ ಕಾಣಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಮುಂದಿನ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವಕಾಶಗಳು ಬಂದಾಗೆ ಅಂತ ನಾವು ನೆನ್ಪಿಟ್ಕೊಳ್ಬೇಕಂತ ಹೇಳ್ತಾ, ಇವತ್ತು ಈ ಒಂದು ಕ್ಲಾಸ್ ನಂಬರ್ 904 ಸೆಪ್ಟೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇ ಭಾಗವಾಗುತ್ತೆ. ನನ್ನ ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ, ನೋಡ್ಬೋದು. ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾಗಿರ್ತಕ್ಕಂಥ PSIT ಬೆಂಗಳೂರಿಂದ ಇಂಜಿನಿಯರಿಂಗ್ ಪದವಿ, ಅದೇ ರೀತಿಯಾಗಿ ದೇಶದಲ್ಲೇ ಮೊಟ್ಟ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ತಕ್ಕಂಥ IIT ಖರಗ್ಪುರಿಂದ ಸ್ನಾತಕೋತ್ತರ ಪದವಿ, ಮತ್ತು ನಮ್ಮ ರಾಜ್ಯದ ಅತ್ಯುನ್ನತ ಪರೀಕ್ಷೆ ಅಂತ ಹೇಳ್ಬೋದು KS ಪರೀಕ್ಷೆಯ ಬೇರೆ ಬೇರೆ ಹಂತಗಳನ್ನು ಹೋಗಿ ಬಂದಿರತಕ್ಕಂಥ ಅನುಭವ, ವಿವಿಧ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿರ್ತಕ್ಕಂತಹ, ಅಟೆಂಡ್ ಮಾಡಿರ್ತಕ್ಕಂತಹ ಅನುಭವದೊಂದಿಗೆ ಕಳೆದ ಹಲವು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ವಿಡಿಯೋಗಳಂತ ಮಾಡ್ತಾ ಇದ್ವಿ. ಸುಮಾರು 1100ಕ್ಕೂ ಹೆಚ್ಚಿನ ವಿಡಿಯೋಗಳಿದ್ದಾವೆ. ವಿವಿಧ ವಿಷಯಗಳ ಮೇಲೆ ಇದ್ದಾವೆ. ಕೇವಲ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ಕಂಪ್ಯೂಟರ್ ಅಷ್ಟೇ ಅಲ್ಲ, ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕಾನಮಿ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಬಜೆಟು, ಎಕನಾಮಿಕ್ ಸರ್ವೆ, ಎನ್ವಿರಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೀಗೆ ಹಲವಾರು ವಿಡಿಯೋಗಳಿದ್ದಾವೆ. ಎಲ್ಲವೂ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಖರವಾಗಿರ್ತಕ್ಕಂಥ ಮಾಹಿತಿ. ಬೈಲಿಂಗ್ವೆಲ್ ಅಲ್ಲಿ ಇರ್ತವೆ, ಇಂಗ್ಲೀಷ್ ಇರುತ್ತೆ, ಕನ್ನಡ ಇರುತ್ತೆ, ಮತ್ತು ಎಕ್ಸ್ಪ್ಲನೇಷನ್ ಕೂಡ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡಿಬೋದು. ಯಾರಾದರೂ ಅಮರ್ಸ್ ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಹೋಗಿ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಥವಾ ಅಮರ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ನೀವು ನೋಡ್ಬೋದು, ಸರ್ಚ್ ಮಾಡಿ. ಇತ್ತೀಚಿನ ವಿಡಿಯೋಗಳು, ಇದು ಕ್ಲಾಸ್ ನಂಬರ್ 904, 903 902 ಅಥವಾ ಕಳೆದ 6-7 ವಿಡಿಯೋಸ್ ನೋಡಿದರೆ ನೀವು ಕೈಗಾರಿಕಾ ವಿಸ್ತರಣಾಧಿಕಾರಿ HK ರೀಸನ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ 16 ಪಾಲಿಟಿ ಪ್ರಶ್ನೆಗಳು ಕ್ಲಾಸ್ ನಂಬರ್ 903. 902 6 ಎಕನಾಮಿಕ್ಸ್ ಪ್ರಶ್ನೆಗಳನ್ನು ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ್ದೀನಿ. ಅದೇ ರೀತಿಯಾಗಿ 901 6 ಜಿಯೋಗ್ರಫಿ ಪ್ರಶ್ನೆಗಳು, ಅದೇ IEO ಎಕ್ಸಾಮ್ HK ರೀಸನ್ ಪೇಪರ್ದು. ಸೊ 900 ಕ್ಲಾಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಪ್ರಶ್ನೆಗಳು. 899 ಕಮ್ಯುನಿಕೇಷನ್ ಪೇಪರ್ನ ಎಲ್ಲ 30 ಪ್ರಶ್ನೆಗಳನ್ನು ವಿತ್ ಪ್ರಾಕ್ಟಿಕಲಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು. 898 17 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಇದ್ದಾವೆ. ಇಲ್ಲ ಸರ್, ನಾವು AO ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀವಿ ಅಲ್ವಾ, ಆ ಎಕ್ಸಾಮ್ ನೋಟಿಫಿಕೇಶನ್ ಈಗ ರದ್ದಾಗಿದೆ. ಸೊ ಮತ್ತೊಮ್ಮೆ ಈ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಇನ್ನೊಮ್ಮೆ ನೋಟಿಫಿಕೇಶನ್ ಮಾಡಿ ಅಂತ ಸರ್ಕಾರ ಆದೇಶಿಸಿರೋದ್ರಿಂದ, ಸೊ AO ಎಕ್ಸಾಮ್ ಕೂಡ ಅದರ ಅಡಿಯಲ್ಲಿ ಬರೋದ್ರಿಂದ ಇವತ್ತು ಮತ್ತೊಮ್ಮೆ ನೋಟಿಫಿಕೇಶನ್ ಆಗುತ್ತೆ. ಯಾರು ಓದಿಲ್ಲ ಅವರಿಗೆ ಮತ್ತಷ್ಟು ದಿನಗಳ ಕಾಲ ಅವಕಾಶವನ್ನು ಸಿಗ್ತಾ ಇದೆ. ಎಲ್ಲ ಓದಿರ್ತಕ್ಕಂಥವ್ರಿಗೆ ಒಂದಷ್ಟು ಬೇಜಾರಾಗೇ ಆಗುತ್ತೆ. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ, ಯಾವಾಗಲೂ ಸಮಯ ಸಿಕ್ಕಾಗ ಅದನ್ನು ಯುಟಿಲೈಸ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಗಮನದಲ್ಲಿ ಇರಬೇಕಂತ ಹೇಳ್ತಾ, ಆ ಒಂದು AO ಎಕ್ಸಾಮ್ಗೆ ಅನುಕೂಲ ಆಗ್ತಕ್ಕಂತಹ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅಂತ ಕೇಳಿದ್ರಿ. ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ಲಾಸ್ ನಂಬರ್ 884 ಅಗ್ರಿಕಲ್ಚರಲ್ ಕ್ರಾಪ್ ವೆರೈಟೀಸ್ ವಿಚ್ ಆರ್ ಇನ್ ನ್ಯೂಸ್ ಇನ್ 2025. ಅದೇ ರೀತಿಯಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಏನಿದೆ, ICARನ ವಿವಿಧ ಸಂಶೋಧನಾ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ ಸುದ್ದಿಯಲ್ಲಿರ್ತಕ್ಕಂಥವು ಎಲ್ಲವನ್ನು ಕೂಡ ಕನ್ಸಾಲ್ಟೇಟ್ ಮಾಡಿ ಒಂದೇ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಕ್ಲಾಸ್ ನಂಬರ್ 885 ಮಾಡಿದ್ವಿ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 886 ನೋಡಿ, ನಾ ಎಲ್ಲವನ್ನು ಕೂಡ ಕ್ಲಾಸ್ ನಂಬರ್ ವೈಸ್ ಕೊಟ್ಟಿರ್ತಕ್ಕಂಥದ್ದು. ಇಂಥ ಕ್ಲಾಸ್ ಅಂತ ಹೋದರೆ ಆ ವಿಚಾರ ಅಲ್ಲಿರುತ್ತೆ.
ಕೃಷಿ ಮತ್ತು ಇತರ GI ಟ್ಯಾಗ್ಗಳ ಬಗ್ಗೆ. ಸೊ ಕ್ಲಾಸ್ ನಂಬರ್ 886 ಜೊತೆಗೆ ಕ್ಲಾಸ್ ನಂಬರ್ 890ಯಲ್ಲಿ ಭಾರತದಲ್ಲಿನ ವಿವಿಧ ಕ್ಯಾಟಲ್ ಬ್ರೀಡ್ಸ್, ಗೋಟ್ ಬ್ರೀಡ್ಸ್, ಶೀಪ್ ಬ್ರೀಡ್ಸ್ ಆರ್ ದ ಪಿಗ್ ಬ್ರೀಡ್ಸ್ ಆರ್ ಬಫೆಲೋ ಬ್ರೀಡ್ಸ್ ಏನೇನು ಸುದ್ದಿಯಲ್ಲಿದ್ದಾವೆ ಎಲ್ಲವನ್ನು ಕೂಡ ಮಾತಾಡಿದ್ವಿ. ಜೊತೆಗೆ AO ಎಕ್ಸಾಮ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಂತ ಕೇಳಿದ್ರಿ. 2017ರಲ್ಲಿ ನಡೆದಿತ್ತು. ಆ ಒಂದು ಪೇಪರ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ಲಾಂಟ್ ಸ್ಪೀಸಿಸ್ ವೆರೈಟೀಸ್ ಮೇಲೆ AO ಎಕ್ಸಾಮಲ್ಲಿ ಏನು ಕೇಳಿದ್ರು ಅದನ್ನು ಕ್ಲಾಸ್ ನಂಬರ್ 891ಅಲ್ಲಿ, ಅದೇ ಪ್ಲಾಂಟ್ ಸ್ಪೀಸಿಸ್ ವೆರೈಟೀಸ್ AO ಎಕ್ಸಾಮಲ್ಲಿ ಏನು ಕೇಳಿದ್ರು ಅದನ್ನು ಕ್ಲಾಸ್ ನಂಬರ್ 892ಅಲ್ಲಿ, 893ಯಲ್ಲಿ ಕ್ರಾಪಿಂಗ್ ಮೆಥಡ್ಸ್ ಬೆಳೆಗಳ ಪದ್ಧತಿಗಳೇನಿದೆ ಅದ್ರ ಬಗ್ಗೆ ಮಾತಾಡಿದ್ವಿ. ಇನ್ನು ಕಂಟಿನ್ಯೂ ಮಾಡೋದಿದೆ, ನೋಡೋಣ. ರೀನೋಟಿಫೈ ಆದಮೇಲೆ ಇನ್ನಷ್ಟು ವೀಡಿಯೋಗಳನ್ನು AO ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಇದು AO ಎಕ್ಸಾಮ್ಗೆ ಒಂದು ಕಡೆ, IOHK ಎಕ್ಸಾಮ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಕ್ಕಂಥದ್ದು ಎಲ್ರಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಗ್ರೂಪ್ C ಪೇಪರ್ ಎಲ್ಲೆಲ್ಲಿ ಕಮ್ಯುನಿಕೇಷನ್ ಪೇಪರ್ ಇದೆಯೋ ಅದರಲ್ಲಿ 30 ಕಂಪ್ಯೂಟರ್ ಪ್ರಶ್ನೆಗಳು ಇರ್ತವೆ. ಆ 30 ಕಂಪ್ಯೂಟರ್ ಪ್ರಶ್ನೆಗಳಿಗೆ ಅನುಕೂಲ ಆಗ್ತಕ್ಕಂತಹ ಚಾಪ್ಟರ್ ವೈಸ್ ವಿಡಿಯೋಸ್ ಇದ್ದಾವೆ. ಜೊತೆಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋಸ್ ಕೂಡ ಇದ್ದಾವೆ. ಮೈಕ್ರೋಸಾಫ್ಟ್ ವಿಂಡೋಸ್ ಕ್ಲಾಸ್ ನಂಬರ್ 874 ಇತ್ತೀಚೆಗೆ ಮಾಡಿಕೊಟ್ಟಿದ್ವಿ. ಆ MS ಆಫೀಸ್ ಮೇಲೆ ಒಂದಷ್ಟು ಬ್ಯಾಲೆನ್ಸ್ ಆಗ್ಬಿಟ್ಟಿತ್ತು. ಕೇಳ್ತಾ ಇದ್ರಿ, ಸರ್ MS ಆಫೀಸ್ ಮೇಲೆ ಮಾಡಿಕೊಡಿ, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಭಾಳ ಎಕ್ಸಾಮಲ್ಲಿ ಬರ್ತಾ ಇದ್ದಾವೆ ಅಂತ ವಿತ್ ಪ್ರಾಕ್ಟಿಕಲಿ ಮಾಡಿಕೊಟ್ಟಿದ್ದೀನಿ. ಸೊ ಹೋಗಿ ನೋಡಿ. ಕ್ಲಾಸ್ ನಂಬರ್ 875 MS ವರ್ಡ್ ಮೇಲೆ, ಕ್ಲಾಸ್ ನಂಬರ್ 876 MS ಎಕ್ಸೆಲ್ ಮೇಲೆ, 877 MS ಪವರ್ ಪಾಯಿಂಟ್ ಮೇಲೆ ಮತ್ತು ಪ್ರಾಕ್ಟಿಕಲಿ ಮಾಡಿ ತೋರಿಸಿರ್ತಕ್ಕಂಥದ್ದು ಇದು. ಸುಮ್ಮನೆ ಮಾಡೋಕ್ಕೆ ಬರಲ್ಲ, ಎಲ್ಲರ ಕೈಲೂ ಪ್ರಾಕ್ಟಿಕಲಿ ತೋರ್ಸೋಕೆ ಆಗಲ್ಲ. ಗಮನ ಹರಿಸಿ, ಯಾಕಂದರೆ ಅದಕ್ಕೆ ಬೇರೆ ನಾಲೆಜ್ ಬೇಕಾಗುತ್ತೆ. ಸುಮ್ಮನೆ ಅಲ್ಲಿರೋದನ್ನು ಹೇಳೋದಕ್ಕೂ ಅದನ್ನು ನಾವೇ ಮಾಡಿ ಮೊದಲೇ ತಿಳ್ಕೊಂಡು ನಂತರ ನಿಮ್ಗೆ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಜೊತೆಗೆ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನಡೀತು ಎಕ್ಸಾಮು, ಅದ್ರ ಬಗ್ಗೆ ಸಾಲ್ವ್ ಮಾಡಿದ್ದೀವಿ. ಗಸ್ತು ಅರಣ್ಯ ಪಾಲಕರ ಬೀಟ್ ಫಾರೆಸ್ಟರ್ ಎಕ್ಸಾಮ್ ನಡೀತು, ಅದನ್ನು ಸಾಲ್ವ್ ಮಾಡಿದ್ದೀವಿ. ಕೈಗಾರಿಕಾ ವಿಸ್ತರಣಾಧಿಕಾರಿ NHK ಪೇಪರ್ ಸಾಲ್ವ್ ಮಾಡಿದ್ದೀವಿ. ಸೊ ಹಾಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ರೀಸನ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀವಿ. ಅದಲ್ಲದೆ ಒಂದಷ್ಟು ಸ್ಪೆಷಲ್ ವಿಡಿಯೋಸ್ ಕೂಡ ಇರ್ತವೆ. ಈಗ ಭಾರತದ 44ನೇ ವಿಶ್ವ ಪರಂಪರೆಯ ತಾಣ, ಇಂಡಿಯಾಸ್ 44th ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವುದು? ದ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ, ಭಾರತದ ಮರಾಠ ಸೇನಾ ಭೂದೃಶ್ಯಗಳು ಕ್ಲಾಸ್ ನಂಬರ್ 857. ಜೊತೆಗೆ ಭಾರತದ ಎಲ್ಲ 44 ತಾಣಗಳ ಬಗ್ಗೆ ಒಂದಷ್ಟು ಕನ್ಸಾಲ್ಟೇಟೆಡ್ ಮಾಹಿತಿಯನ್ನು ಕೂಡ ನೋಡಿದ್ದೀವಿ. ಮೋದಿ ಅವರಿಗೆ ಹಲವಾರು ದೇಶಗಳು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ರು ಮತ್ತು ಅವರು 5 ದೇಶಗಳ ಪ್ರವಾಸವನ್ನು ಮಾಡಿದ್ರು ಇತ್ತೀಚೆಗೆ. ಅದರ ಬಗ್ಗೆ ಕ್ಲಾಸ್ ನಂಬರ್ 859ಅಲ್ಲಿ ಸ್ಪೆಷಲ್ ಕರೆಂಟ್ ಅಫೇರ್ಸ್ ವಿಡಿಯೋ, ಡೆಡಿಕೇಟೆಡ್ ವಿಡಿಯೋ. ಬ್ರಿಕ್ಸ್ ಸಮಿಟ್ ನಡೀತು. ಹಾಗಾದರೆ ಬ್ರಿಕ್ಸ್ ಸಮಿಟ್ ಅಂದರೆ ಏನು? ಬ್ರಿಕ್ಸ್ ಶೃಂಗಸಭೆ 2025 ಎಲ್ಲಿ ನಡೀತು ವಿತ್ ಮ್ಯಾಪ್ಸು, ಬ್ರಿಕ್ಸ್ನ ಎಲ್ಲ ದೇಶಗಳ ಮ್ಯಾಪ್ ಮತ್ತು ಬ್ರಿಕ್ಸ್ ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಹಿತಿಯನ್ನು ಕ್ಲಾಸ್ ನಂಬರ್ 860ಯಲ್ಲಿ. ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ಸ್ ಅನೌನ್ಸ್ ಆಗಿತ್ತು ಮತ್ತು ಅದಕ್ಕೆ ಸಪ್ರೇಟ್ ವಿಡಿಯೋ ಕ್ಲಾಸ್ ನಂಬರ್ 863. ಇವೆಲ್ಲವೂ ಕೂಡ ನೀವು ಅಮರ್ಸ್ ಕ್ಲಾಸಸ್ ಅಂತ ಹೋದರೆ ಅಲ್ಲಿ ವಿಡಿಯೋಸ್ ಅಂತಿದ್ದೇವೆ. ಈ ವಿಡಿಯೋಸಲ್ಲಿ ಕ್ಲಾಸ್ ನಂಬರ್ ವೈಸ್ ಸಿಗುತ್ತೆ. ಕ್ಲಾಸ್ ನಂಬರ್ ರೀಸೆಂಟ್ 1 903, 902, 901, 900, 899 ಹೀಗೆ. ಇಲ್ಲ ಸರ್ ನಮಗೆ ಪ್ಲೇಲಿಸ್ಟಲ್ಲಿ ಹೋದರೆ ಸಪ್ರೇಟ್ ಪ್ಲೇಲಿಸ್ಟ್ ಇದ್ದಾವೆ, ಹೋಗಿ ನೋಡಿ. ನೀವು 2025 ಕರೆಂಟ್ ಅಫೇರ್ಸ್ ನೋಡ್ಬೋದು, ಇಲ್ಲ 2024 ನೋಡಿ. ಇಲ್ಲ ಬಜೆಟ್ ಎಕನಾಮಿಕ್ ಸರ್ವೆ ಬೇಕಂದರೆ 2024 ಇದೆ, 2025 ಕಂಪ್ಲೀಟ್ 41 ವಿಡಿಯೋ ಇದ್ದಾವೆ. ಜಸ್ಟ್ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಇಂಡಿಯಾ ಆ್ಯಂಡ್ ಬೋತ್ ಕರ್ನಾಟಕ. ಇಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ಇತ್ತೀಚೆಗೆ 2023, 24, 25 119 ವಿಡಿಯೋಸ್ ಇದ್ದಾವೆ. ಸೊ ನೋಡ್ಬೋದು. ಇಲ್ಲ ಕಂಪ್ಯೂಟರ್ ಮೇಲೆ ಸಾಕಷ್ಟು ವಿಡಿಯೋಸ್ ಇದ್ದಾವೆ. ಓಕೆ, ಇನ್ನು ಸ್ಪೆಷಲ್ GK ವಿಡಿಯೋಸ್ ಇದ್ದಾವೆ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ, ಜಿಯೋಗ್ರಫಿ, ಮೋಟಿವೇಶ್ನಲ್, ಪೊಲೀಸ್ ಕಾನ್ಸ್ಟೇಬಲ್, ಕಂಪ್ಯೂಟರ್ ಅವೇರ್ನೆಸ್ ಮೇಲೇ ಸುಮಾರು 80-85 ವಿಡಿಯೋಸ್ ಇರ್ಬೋದು, ಹೋಗಿ ನೋಡಿ. ಎನ್ವಿರಾನ್ಮೆಂಟ್ ಮೇಲೆ ಇದೆ, ಎಕಾನಮಿ ಮೇಲೆ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಇಂಡಿಯನ್ ಪಾಲಿಟಿ ಇದೆ. ಸೊ ಸಾಧ್ಯ ಆದರೂ ಹೋಗಿ ನೋಡಿ ಅಂತ ಹೇಳ್ತಾ, ಈಗ 2025 ಜನವರಿಯಲ್ಲಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟಲ್ಲಿ ಈಗೆಲ್ಲ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆದಂಗೆ ಆಯಿತು. ಈಗ ಸೆಪ್ಟೆಂಬರ್ ಪಾರ್ಟ್ 1ಗೆ ಬಂದಿದ್ದೀವಿ. ಅದರ ಜೊತೆಗೆ 2025 ಬಜೆಟ್ ವಿಡಿಯೋ ಕರ್ನಾಟಕದ್ದು 5+ ಅವರ್ಸ್ ಡಿಸ್ಕಷನ್ ಆಗಿದೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಒಟ್ಟು 13 ಚಾಪ್ಟರ್ಗಳನ್ನು ಮಾತಾಡಿದ್ದೀವಿ. ಇಂಡಿಯಾ ಬಜೆಟ್ 4 ಪಾರ್ಟ್ಸಲ್ಲಿ
ಇಂಡಿಯಾ ಎಕನಾಮಿಕ್ ಸರ್ವೆ ಈಗ ಆಲ್ರೆಡಿ 9 ಪಾರ್ಟ್ಗಳಲ್ಲಿ 10 ಚಾಪ್ಟರ್ಗಳನ್ನು ಮುಗಿಸಿದ್ದೀವಿ. ಮತ್ತೊಂದು ಕಡೆ ಸ್ಪೆಷಲ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಈಗ ಆಲ್ರೆಡಿ ಹೇಳಿದೆ ಸ್ಪೆಷಲ್ ವೀಡಿಯೋಸ್ ರೀಸೆಂಟ್ ಅಂದರೆ ನೋಡಿ ಅಗ್ರಿಕಲ್ಚರ್ ವೀಡಿಯೋಸ್ ಮಾಡಿದ್ದೀವಿ, ಸೈನ್ಸ್ ಆ್ಯಂಡ್ ಟೆಕ್, ನಾಸಾ, ಇಸ್ರೋ, ನಿಸಾರ್ ಯೋಜನೆ ಆಗಿರ್ಬೋದು, 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಅನುಕೂಲ ಆಗ್ತಕ್ಕಂಥವು. ಇನ್ನು GK ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸ್ ಇತ್ತೀಚಿನವು ನೋಡೋದಾದರೆ KPS HK ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಸೊ ಪಾಲಿಟಿ ಪ್ರಶ್ನೆ 16, ಎಕನಾಮಿಕ್ಸ್ 6, ಜಿಯೋಗ್ರಫಿ 6, ಹೀಗೆ AO ಎಕ್ಸಾಮ್ದಾಗಿರ್ಬೋದು, ಬೀಟ್ ಫಾರೆಸ್ಟರ್ ಆಗಿರ್ಬೋದು, KEA ನಡೆಸಿರ್ತಕ್ಕಂಥ ಫ್ರೀ ಕೋಚಿಂಗ್ ಎಕ್ಸಾಮ್ SSC RRBಗೆ ಅದರದ್ದು ಸಾಲ್ವ್ ಮಾಡಿದ್ದೀವಿ, ಕ್ಲಾಸ್ ನಂಬರ್ 864. ಇಲ್ಲ HK ಎಕ್ಸಾಮ್ದಾಗಿರ್ಬೋದು, IEO, ಇಲ್ಲ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ HKದಾಗಿರ್ಬೋದು ಅಥವಾ HKದಾಗಿರ್ಬೋದು, ಆಯಾ ಕ್ಲಾಸ್ ನಂಬರಲ್ಲಿ ಏನೇನು ಸಾಲ್ವ್ ಮಾಡಿದ್ದೀವಿ ಹೋಗಿ ನೋಡಿ. IAS KS ಫ್ರೀ ಕೋಚಿಂಗ್ ಎಕ್ಸಾಮ್ದು ಪಾಲಿಟಿ ಕಾನ್ಸ್ಟಿಟ್ಯೂಷನ್ 13 ಪ್ರಶ್ನೆ, ಕರೆಂಟ್ ಅಫೇರ್ಸ್ 22, ಕಂಪ್ಯೂಟರ್ ಎಕಾನಮಿ, ಸ್ಟಾಟಿಕ್ GK, ಸೊ 814, 812, 815 ಕ್ಲಾಸಲ್ಲಿದ್ದಾವೆ. ಇವೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥವು. ಇನ್ನು ಕಂಪ್ಯೂಟರ್ ವೀಡಿಯೋಸ್ ಅಂತ ಬಂದಾಗ ಥೆರಾಟಿಕಲ್ ವೀಡಿಯೋಸ್ ಇದ್ದಾವೆ ನೋಡಿ, ಕಂಪ್ಯೂಟರ್ ಥಿಯರಿ ಅಂತ ಇರುತ್ತೆ. ಇಲ್ಲ ಯಾವುದಾದ್ರೂ ಎಕ್ಸಾಮ್ ನಡೆದಿದ್ದರೆ ಅದರ 30 ಪ್ರಶ್ನೆಗಳನ್ನು ಕೂಡ ವಿತ್ ಪ್ರಾಕ್ಟಿಕಲಿ ಸಾಲ್ವ್ ಮಾಡಿರ್ತಕ್ಕಂಥದ್ದು ಇದ್ದಾವೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಭಾಳಷ್ಟು ಜನ ಹೊಸ್ದಾಗಿ ಬಂದಿರ್ತಕ್ಕಂಥವ್ರಿಗೆ ಏನು ಓದಬೇಕು ಏನಿಲ್ಲ ಅಂತಕ್ಕಂಥದ್ದು ಗೊತ್ತಿರಲ್ಲ. ಅಂಥವ್ರಿಗೆ ಅನುಕೂಲ ಆಗಲಿ, ಸೊ ಈ ಒಂದು ನೋಟಿಫಿಕೇಶನ್ ಅಥವಾ ಎಕ್ಸಾಮ್ಗಳ ಪರ್ವದಲ್ಲಿ ಒಂದು ಯಾವುದಾದ್ರೂ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಲೈಫನ್ನು ಸೆಟ್ಲ್ ಮಾಡಬೇಕಾಗಿರುತ್ತೆ. ಇಲ್ಲದೆ ಹೋದರೆ ಸರಿಯಾದ ಸೋರ್ಸ್ ಇಲ್ಲದೆ ಎಲ್ಲೆಲ್ಲೋ ಯಾರೋ ಏನೋ ಹೇಳಿದ್ರಂತ ತಿಳ್ಕೊಂಡು ಅದನ್ನು ಓದಿ ಇದನ್ನು ಓದಿ ಮಧ್ಯದಲ್ಲಿ ಕಳೆದೋಗ್ಬಿಡ್ತೀವಿ. ಆ ಕಳೆದೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಭಾಳ ಮಿನಿಮಲ್ ಅಮೌಂಟಲ್ಲಿ 1100ಕ್ಕೂ ಹೆಚ್ಚಿನ ವೀಡಿಯೋಗಳನ್ನು ನಮ್ಮ ಟೀಮ್ ಮಾಡಿ ನಿಮಗೆ ಕೊಡ್ತಾ ಇದೆ. ಆ ಒಂದು ವರ್ಕ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಮುಖ್ಯ. ಯಾಕಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1100 ವೀಡಿಯೋಸ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ದಿನಕ್ಕೊಂದು ವೀಡಿಯೋ ಅಂದರೆ 1100 ದಿನ ಬೇಕು. ಅಂದರೆ ಮಿನಿಮಮ್ ಒಂದು 3-4 ವರ್ಷ ಆಗುತ್ತೆ. 4 ವರ್ಷ ಅನ್ಕೊಂಡ್ರಿ, 4 ವರ್ಷದಲ್ಲಿ ನೋಡಿ 365 ಡೇಸ್ ಎವ್ರಿ ಡೇ ಒಂದು ವೀಡಿಯೋ ಮಾಡಿದರೂ ಕೂಡ ಒಂದೊಂದು ವೀಡಿಯೋಗೆ ಮಿನಿಮಮ್ 1 ದಿನ 2 ದಿನ ನಾವು ಟೈಮನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಮ್ಮ ಟೀಮ್ ಆಗಿರ್ಬೋದು, ಗಮನಿಸಿ. ಈ ಎಲ್ಲ ಎಫರ್ಟ್ಗೂ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ತಾ ಇದ್ದೀರಿ. ಸೊ ನಿಮ್ಮ ಆ ಒಂದು ವರ್ಕ್ಗೆ ನಮ್ಮ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕೂಡ ಆಗುತ್ತೆ. ಸೊ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೆ ನಿಮ್ಮ ಬೆಂಬಲವನ್ನು ನೀಡ್ತೀರಾ ಅಂತ ಭಾವಿಸ್ತಾ ಇಲ್ಲಿ ಜಾಯ್ನ್ ಬಟನ್ ಇದೆ, ಜಾಯ್ನ್ ಆಗೋ ಮೂಲಕ ಎಲ್ಲ ವೀಡಿಯೋಗಳನ್ನು ನೀವು ಪಡಿಬೋದು ಅಂತ ಹೇಳ್ತಾ, ಸೊ ಹೆಚ್ಚಿನ ಮಾಹಿತಿಗೆ ಅಥವಾ ನಿಮ್ಗೆ ಏನೇ ಒಂದು ಸ್ಟಡಿ ರಿಲೇಟೆಡ್ ತೊಂದರೆ ಆಗಿರ್ಬೋದು ಅಥವಾ ಜಾಯ್ನ್ ಆಗಬೇಕಾದ್ರೆ ಏನೇ ತೊಂದರೆ ಬಂದರೂ ಕೂಡ ನಮ್ಮ ಇಮೇಲ್ ಐಡಿಗೆ ನಿಮ್ಮ ಇಮೇಲನ್ನು ಕಳಿಸಿ, amaresh.potnal@gmail.com ಅಂತ. ಸೊ ಪ್ರತಿ ಸ್ಲೈಡಲ್ಲೂ ಕೂಡ ನಮ್ಮ ಇಮೇಲ್ ಐಡಿ ನೋಡ್ಬೋದು. ಇಮೇಲ್ ಮಾಡಿ ಏನಾದರೂ ತೊಂದರೆ ಇದ್ದರೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಸ್ಟಡಿ ರಿಲೇಟೆಡ್ಡು ಅಥವಾ ನಿಮ್ಮ ಕೆರಿಯರ್ ರಿಲೇಟೆಡ್ ಇಶ್ಯೂ ಇದ್ದರೆ, ಸೊ ದಯವಿಟ್ಟು ನೀವು ಇಮೇಲ್ ಮುಖಾಂತರ ಪ್ರಶ್ನೆಯನ್ನು ಕೇಳ್ಬೋದು. ಇಮೇಲ್ ಕಳಿಸುವಾಗ ನಿಮ್ಮ ನಂಬರನ್ನು, ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ. ಮತ್ತು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಾವು ಅಲ್ವಾ? ಸೊ ಅಂತ ಹೇಳ್ತಾ ಸೊ ಸಪೋರ್ಟನ್ನು ಮಾಡ್ತೀರಾ ಅಂತ ಭಾವಿಸ್ತಾ ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇದು ಸೆಪ್ಟೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 1 ಆಗಿರೋದ್ರಿಂದ ಒಂದಷ್ಟು ಹೊತ್ತು ನಾವೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅಂತ, ಯಾಕಂದರೆ ವರ್ಷಾನುಗಟ್ಟಲೆ ಇದಕ್ಕೆ ಎಫರ್ಟ್ ಹಾಕಿದ್ದೀವಿ. ವರ್ಷಾನುಗಟ್ಟಲೆ ನಿಮಗೆ ವೀಡಿಯೋಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಎಕ್ಸಾಮ್ ಇರಲಿ ಬಿಡಲಿ, ಮತ್ತು ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಎಫರ್ಟ್ ಹಾಕೋದು, ಸುಮ್ಮನೆ ಮಾಡಬೇಕು ಅಂತ ಮಾಡೋದಲ್ಲ. ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಕ್ವಶನ್ ನಂಬರ್ 1, 82ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಭಾರತೀಯ ಚಲನಚಿತ್ರ ನಿರ್ಮಾಪಕಿ ಅನುಪರ್ಣ ರಾಯ್ ಅವರು ಯಾರು? ಅನುಪರ್ಣ ರಾಯ್. ಹಾಗಾದರೆ ಅನುಪರ್ಣ ರಾಯ್ ಅವರಿಗೆ ಏನು ಪ್ರಶಸ್ತಿ ಸಿಕ್ಕಿದೆ, ಎಲ್ಲಿ ಸಿಕ್ಕಿದೆ ಅಂತ ನೋಡೋದಾದರೆ 82ನೇಯ ವೆನಿಸ್ ಚಲನಚಿತ್ರೋತ್ಸವ. ಹಾಗಾದರೆ ವೆನಿಸ್ ಎಲ್ಲಿ ಬರುತ್ತೆ? ಇವೆಲ್ಲವೂ ಕೂಡ ತಿಳ್ಕೋಬೇಕು. ಭಾಳ ಕಷ್ಟ ಇದೆ. ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇರ್ತಕ್ಕಂಥ ರೀತಿ, ಕಾಂಪಿಟೇಷನ್ ಇರ್ತಕ್ಕಂಥದ್ದು ಎಲ್ಲವನ್ನು ನೋಡಿದಾಗ ನಮ್ಮ ಪ್ರಿಪ್ರೇಷನು ನಾವು ಎಷ್ಟೇ ಎಫರ್ಟ್ ಹಾಕಿದರೂ ಸಾಕಾಗಲ್ಲ. 82ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಭಾರತೀಯ ಚಲನಚಿತ್ರ ನಿರ್ಮಾಪಕಿ ಅನುಪರ್ಣ ರಾಯ್ ಅವರ ಸಾಂಗ್ಸ್ ಆಫ್ ದ ಫರ್ಗಟನ್ ಟ್ರೀಸ್
ಆಮೇಲೆ ಜೋಡಿಸೋಣ ಇವೆಲ್ಲವನ್ನು. ಸಾಂಗ್ಸ್ ಆಫ್ ಫರ್ಗಟನ್ ಟ್ರೀಸ್ ಅಂತ. ಈ ಸಾಂಗ್ಸ್ ಆಫ್ ದ ಫರ್ಗಟನ್ ಟ್ರೀಸ್ ಚಿತ್ರಕ್ಕಾಗಿ ಅನುಪರ್ಣಾ ರಾಯ್ ಅವರಿಗೆ 82ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶಕಿ ಪ್ರಶಸ್ತಿ ಲಭಿಸಿದೆ. ಇಂಡಿಯನ್ ಫಿಲ್ಮ್ ಮೇಕರ್ ಅನುಪರ್ಣಾ ರಾಯ್ has won the Best Director Award for her film Songs of the Forgotten Trees at the 82nd Venice Film Festival. ಇಂಗ್ಲೀಷಲ್ಲೂ ಹೇಳಬೇಕು, ಕನ್ನಡದಲ್ಲೂ ಹೇಳ್ಬೇಕಂದ್ರೆ ವಿಡಿಯೋಲಂತೂ ಡಬಲ್ ಆಗುತ್ತೆ, ಗಮನಿಸಿ. ಅಷ್ಟು ವೇಗವಾಗಿ ಅಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ತಂದು ಕೊಡ್ತಕ್ಕಂಥ ಪ್ರಯತ್ನ. ಇದು ಕೇವಲ ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಹಲವಾರು ವರ್ಷಗಳ ಸತತ ಶ್ರಮ, ಸತತ ಆಸಕ್ತಿ, ಸತತ ಪ್ರಯತ್ನದಿಂದ ಆಗುತ್ತೆ ಅನ್ನೋದು ನಮಗೂ ಇವಾಗೇ ಗೊತ್ತಾಗಿದ್ದು ಅನಿಸುತ್ತೆ ಅಲ್ವಾ. ನಿರ್ದೇಶಕಿ ಅನುಪರ್ಣಾ ರಾಯ್ಗೆ ವೆನಿಸ್ ಪ್ರಶಸ್ತಿ. ಇಟಲಿಯಲ್ಲಿ ನಡೆದ ಪ್ರಖ್ಯಾತ ವೆನಿಸ್ ಸಿನಿ ಚಿತ್ರೋತ್ಸವದಲ್ಲಿ ಭಾರತೀಯ ಯುವ ನಿರ್ದೇಶಕಿ ಅನುಪರ್ಣಾ ರಾಯ್ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ವೆನಿಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಆ ಮೂಲಕ ವಿದೇಶದ ಪ್ರತಿಷ್ಠಿತ ವೆನಿಸ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳಾ ನಿರ್ದೇಶಕಿ ಅಂತ. ಸೊ ಫಸ್ಟ್ ಇಂಡಿಯನ್ ಫಿಲ್ಮ್ ಡೈರೆಕ್ಟರ್ ಫ್ರಮ್ ವಿಮೆನ್ ಸೈಡ್ ಟು ಗೆಟ್ ದ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಫ್ರಮ್ ದ ವೆನಿಸ್ ಫಿಲ್ಮ್ ಫೆಸ್ಟಿವಲ್. ಓಕೆ, ಇಟಲಿಯ ವೆನಿಸ್ ಲಿಡೋ ನಗರದಲ್ಲಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ ಚಿತ್ರೋತ್ಸವ ನಡೆಯಿತು. ಅನುಪರ್ಣಾ ರಾಯ್ ಅವರ ನಿರ್ದೇಶನದ ಸಾಂಗ್ಸ್ ಆಫ್ ಫರ್ಗಟನ್ ಟ್ರೀಸ್, ಮರೆತು ಹೋದ ಮರಗಳ ಹಾಡು ಎಂಬ ಚಿತ್ರಕ್ಕೆ ಪ್ರಶಸ್ತಿ ಲಭಿಸಿದೆ. ಈ ವರ್ಷದ ಒರಿಜಾಂಟೋ ಎನ್ನುವ ವಿಭಾಗದಲ್ಲಿ ಏಕೈಕ ಭಾರತೀಯ ಚಿತ್ರ ಇದಾಗಿತ್ತು, ಸಾಂಗ್ಸ್ ಆಫ್ ದ ಫರ್ಗಟನ್ ಟ್ರೀಸ್. ಇದರಲ್ಲಿ ನಾಶೇಕ್ ಮತ್ತು ಸುಮಿ ಭಾಗೆಲ್ ಅವರು ನಟಿಸಿದ್ದು ಮುಂಬೈಯಲ್ಲಿ ಇಬ್ಬರು ಮಹಿಳೆಯರ ಜೀವನವನ್ನು ತೆರೆದಿಡ್ತಾ ಇದೆ. ಈ ಸಿನಿಮಾವನ್ನು ಜಗತ್ತಿನ ಎಲ್ಲ ಧ್ವನಿ ಕಳೆದುಕೊಂಡ ಕಡೆಗಣಿಸಲಾದ ಮಹಿಳೆಯರಿಗೆ ಅರ್ಪಿಸ್ತೀನಿ, ಚಿತ್ರದ ಈ ಗೆಲುವು ಅವರಿಗೆ ಸ್ಫೂರ್ತಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಿರ್ದೇಶಕಿ ಅನುಪರ್ಣಾ ರಾಯ್ ಅವರು ತಿಳಿಸಿದರು. ಅಂದರೆ ಮುಂಬೈಗೆ ಇದರಲ್ಲಿ ಏನಿದೆ ಸ್ಟೋರಿ ಅಂದರೆ, ಸ್ಟೋರಿ ಆಫ್ ತೂಯಾ, ಎ ಮೈಗ್ರೆಂಟ್ ಆ್ಯಂಡ್ ಆಸ್ಪೈರಿಂಗ್ ಆ್ಯಕ್ಟರ್. ಮುಂಬೈಗೆ ಹೋಗಿ ಬಾಲಿವುಡ್ಡಲ್ಲಿ ಒಬ್ಬ ದೊಡ್ಡ ನಟಿ ಆಗಬೇಕೆಂದು ಕನಸು ಕಟ್ಟಿಕೊಂಡು ಅಲ್ಲಿಗೆ ಹೋಗಿರ್ತಕ್ಕಂತಹ ಆ ಒಬ್ಬ ಯುವತಿಯ ಕಷ್ಟ ಕಾರ್ಪಣ್ಯಗಳನ್ನು ತೆರೆದಿಡ್ತಕ್ಕಂಥದ್ದು. ಅಂದರೆ ಅಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬೇಕಾದ್ರೆ ಏನೆಲ್ಲ ಕಷ್ಟ ಹರಸಾಹಸ ಪಡಬೇಕಾಗುತ್ತೆ, ಕಷ್ಟಗಳನ್ನು ಪಡಿಬೇಕಾಗುತ್ತೆ, ಯಾವ ಲೆವೆಲ್ಗೆ ಇಳಿಬೇಕಾಗುತ್ತೆ ಅಂತಕ್ಕಂಥದ್ದು. ಮತ್ತು ಅದನ್ನು ಬಾಯಿ ತೆರೆದು ಹೇಳೋ ಅವಶ್ಯಕತೆ ಇಲ್ಲ. ಸೊ ಆ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಅನುಪರ್ಣಾ ರಾಯ್ ಅವರು ತಮ್ಮ ಸಾಂಗ್ಸ್ ಆಫ್ ದ ಫರ್ಗಟನ್ ಟ್ರೀಸ್ ಎನ್ನುವ ಮೂವಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಮೂವಿಗೆ ವೆನಿಸ್ ಫೆಸ್ಟಿವಲಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿದೆ, ಒರಿಜಾಂಟೆ ಎನ್ನುವ ಕ್ಯಾಟಗರಿಯಲ್ಲಿ. ಮತ್ತು ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿಯು ಕೂಡ ಇವರಾಗ್ತಾರೆ ಅನ್ನೋದನ್ನು ಗಮನಿಸಬೇಕು. ಸೊ 82nd ವೆನಿಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಟಲಿಯ ವೆನಿಸಲ್ಲಿ ನಡೆಯಿತು. ಓಕೆ, ಸೊ 27 ಆಗಸ್ಟ್ 6 ಸೆಪ್ಟೆಂಬರ್ 2025. ಹಾಗಾದರೆ ಇಟಲಿ ಎಲ್ಲಿ ಬರುತ್ತೆ? ಕುತೂಹಲ ಅಲ್ವಾ. ಇಟಲಿ ರಾಜಧಾನಿ ರೋಮ್ ಆಗುತ್ತೆ. ಹಾಗೆ ಜಾರ್ಜಿಯಾ ಮೆಲೋನಿರವರು ಇಟಲಿಯ ಪ್ರಧಾನಮಂತ್ರಿ, ಒಬ್ಬ ಮಹಿಳೆ. ಓಕೆ, ಸೊ ಅಲ್ಲಿನ ಕರೆನ್ಸಿ ಯೂರೋ. ಮತ್ತು ಇಟಲಿಯ ಮ್ಯಾಪನ್ನು ಕೂಡ ನೋಡ್ಬೋದು. ಫಸ್ಟು ಇಟಲಿಯ ವರ್ಲ್ಡ್ ಮ್ಯಾಪಲ್ಲಿ ನೋಡೋಣ. ಸೊ ಯುರೋಪಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು. ಇನ್ನೊಂದು ಮ್ಯಾಪಲ್ಲಿ ನೋಡಿ, ಇದು ಇಟಲಿ. ಓಕೆ, ಸೊ ಇಲ್ಲೊಂದು ದ್ವೀಪ ಇದೆ, ಇಲ್ಲೊಂದು ದ್ವೀಪ ಇದೆ, ಮೆಡಿಟೇರಿಯನ್ ಸಮುದ್ರ ಕೂಡ ಇದೆ. ಹೀಗೆ ಅದರ ಸುತ್ತಮುತ್ತಲ ರಾಷ್ಟ್ರಗಳನ್ನು ನೋಡೋದಾದರೆ, ಸೊ ಫ್ರಾನ್ಸ್, ಪಶ್ಚಿಮದಲ್ಲಿ ಫ್ರಾನ್ಸ್ ಇದೆ. ಹಾಗೆ ದಕ್ಷಿಣ ಮತ್ತು ಏನು ನಮ್ಮ ಆಗ್ನೇಯದಲ್ಲಿ ಮೆಡಿಟೇರಿಯನ್ ಸಮುದ್ರವನ್ನು ಹೊಂದಿದೆ. ಹಾಗೂ ವಾಯುವ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್, ಉತ್ತರದಲ್ಲಿ ಆಸ್ಟ್ರಿಯಾ, ಹಾಗೆ ಈಶಾನ್ಯದಲ್ಲಿ ಸ್ಲೋವೇನಿಯಾ ಮತ್ತು ಕ್ರೊವೇಷಿಯಾಗಳನ್ನು ಹೊಂದಿದೆ. ಅಲ್ಲಿನ ಪ್ರಧಾನಮಂತ್ರಿಗಳು ಜಾರ್ಜಿಯಾ ಮೆಲನಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಟಲಿ. ಮತ್ತು ಅಲ್ಲಿನ ಅಧ್ಯಕ್ಷರು ಸೆರ್ಗಿಯೋ ಮಟ್ಟಾರೆಲ್ಲಾ ಅಂತ. ಇನ್ನು ಎರಡನೇ ಪ್ರಶ್ನೆ, ಥೈಲ್ಯಾಂಡ್ನ ನೂತನ ಪ್ರಧಾನಿಯಾಗಿ ಅನುತಿನ್ ಚರ್ನವಿರಾಕುಲ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅನುತಿನ್ ಚರ್ನವಿರಾಕುಲ್ ಸ್ವಾರ್ನ್ ಆಸ್ ಎ ಥೈಲ್ಯಾಂಡ್ಸ್ ನ್ಯೂ ಪ್ರೈಮ್ ಮಿನಿಸ್ಟರ್. ಥೈಲ್ಯಾಂಡಿನ ನೂತನ ಪ್ರಧಾನಮಂತ್ರಿಗಳು
ಯಾರು ಅಂತ ಕೇಳಿದ್ರೆ ಅನುತಿನ್ ಚರ್ನ್ ವಿರಕುಲ್ ಅವರು. ಹಾಗಾದರೆ ಥೈಲ್ಯಾಂಡ್ ಎಲ್ಲಿ ಬರುತ್ತೆ, ಅದರ ಸುತ್ತಮುತ್ತಲ ರಾಷ್ಟ್ರಗಳು ಯಾವ್ಯಾವು, ಅಲ್ಲಿನ ಕರೆನ್ಸಿ ಏನು, ಅಲ್ಲಿನ ರಾಜಧಾನಿ ಯಾವುದು, ಅಥವಾ ಈಗ ನೂತನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅನುತಿನ್ ಅವರು ಯಾವ ಪಕ್ಷದವರು, ಹಿಂದೆ ಯಾರು ಪ್ರಧಾನಮಂತ್ರಿಗಳಾಗಿದ್ದರು, ಯಾಕೆ ಅವರು ರಾಜೀನಾಮೆ ಕೊಟ್ಟರು, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಥೈಲ್ಯಾಂಡ್ಸ್ ನೆಕ್ಸ್ಟ್ PM reaffirms ಪ್ರಾಮಿಸ್ ಆಫ್ ನ್ಯೂ ಎಲೆಕ್ಷನ್ಸ್. ಥೈಲ್ಯಾಂಡ್ಸ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಅನುತಿನ್ ಚಾರ್ನ್ ವಿರಕುಲ್ ಅವರು ಈಗ ಇಂಟರಿಮ್ ಗೌರ್ಮೆಂಟ್ನ ಮುಖ್ಯಸ್ಥರಾಗ್ತಾ ಇದ್ದಾರೆ. ಆ ಮೂಲಕ ಮುಂದಿನ ಎಲೆಕ್ಷನ್ಗೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪಟಂಗಟಾನ್ ಶಿನ್ವಾತ್ರಾರ್ ಅವರು ಅಲ್ಲಿನ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕಳೆದ ವಾರ ರಾಜೀನಾಮೆಯನ್ನು ಕೊಟ್ಟಿದ್ರು. ಅನುತಿನ್ ಚಾರ್ನ್ ವಿರಾಕುಲ್ ಬಿಕಮ್ಸ್ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಥೈಲ್ಯಾಂಡ್. ನೆನ್ಪಿಟ್ಕೊಳ್ರಿ. ಹಾಗಾದರೆ ಕಿಂಗ್ಡಮ್ ಆಫ್ ಥೈಲ್ಯಾಂಡ್, ಬ್ಯಾಂಕಾಕ್ ಅದರ ರಾಜಧಾನಿ, ಥಾಯ್ ಬಹತ್ ಅಲ್ಲಿನ ಕರೆನ್ಸಿ. ಈಗ ಅನುತಿನ್ ಚಾರ್ನ್ ವಿರಾಕುಲ್ ಅವರು ಥೈಲ್ಯಾಂಡ್ನ ನೂತನ ಆಗ್ತಾ ಇದ್ದಾರೆ ಮತ್ತು ಅಲ್ಲಿ ರಾಜಪ್ರಭುತ್ವ ಕೂಡ ಇದೆ, ಗಮನಿಸಬೇಕು. ಅಲ್ಲಿನ ಕಿಂಗ್ ಯಾರಿದ್ದಾರೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಥೈಲ್ಯಾಂಡ್ ಎಲ್ಲಿ ಬರುತ್ತೆ? ಸೊ ನೋಡಿ, ಇದು ಥೈಲ್ಯಾಂಡ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಒಂದು ಹಾಗೂ ಆಸಿಯಾನ್ ಒಕ್ಕೂಟದ ಒಂದು ಸದಸ್ಯ ರಾಷ್ಟ್ರವೂ ಕೂಡ ಥೈಲ್ಯಾಂಡ್ ಆಗುತ್ತೆ. ಥೈಲ್ಯಾಂಡ್ನ ಮ್ಯಾಪನ್ನು ಇಲ್ಲಿ ಗಮನಿಸ್ತಾ ಹೋಗಿ. ಓಕೆ, ಹಾಗೆ ಥೈಲ್ಯಾಂಡು ಯಾವ ದೇಶಗಳಿಂದ ಸುತ್ತುವರೆದಿದೆ, ಅದಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಸಮುದ್ರಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡೋದಾದರೆ, ಒಂದು ಕಡೆ ಅಂದರೆ ಪಶ್ಚಿಮದಲ್ಲಿ ನಮ್ಮ ಅಂಡಮಾನ್ ಸಿ ಹಾಗೂ ಏನಂತ ಕರಿತೀವಿ ಆಗ್ನೇಯದಲ್ಲಿ ಮಲಕ್ಕಾ ಸ್ಟ್ರೈಟ್ ಅನ್ನು ಹೊಂದಿದೆ. ಇನ್ನೊಂದು ಭಾಗದಲ್ಲಿ ಮಯನ್ಮಾರ್ ಹಾಗೂ ಲಾವೋಸ್ ದೇಶವನ್ನು ಈಶಾನ್ಯದಲ್ಲಿ, ಪೂರ್ವದಲ್ಲಿ ಕಾಂಬೋಡಿಯಾ ದೇಶ ಹಾಗೂ ಗಲ್ಫ್ ಆಫ್ ಥೈಲ್ಯಾಂಡ್ ಕೂಡ ಇದೆ, ಗಮನಿಸಿ. ಈಗ ಅನುತಿನ್ ಚಾರ್ನ್ ವಿರಾಕುಲ್ ಅವರು 32nd ಪ್ರೈಮ್ ಮಿನಿಸ್ಟರ್ ಆಫ್ ಥೈಲ್ಯಾಂಡ್. ಎಷ್ಟನೇರು ಅಂತ ಕೇಳಲ್ಲ, ಸ್ವಲ್ಪ ಅಟ್ಲೀಸ್ಟ್ ನೆನ್ಪಿಟ್ಟಿರಿ. ಸೊ ಅಲ್ಲಿನ ಕಿಂಗ್ ಕೂಡ ಇದ್ದಾರೆ ನೋಡಿ. ಮೂರನೇ ಪ್ರಶ್ನೆ, ಏಷ್ಯಾ ಕಪ್ 2025 ಹಾಕಿ 2025 ಹಾಕಿ ಏಷ್ಯಾ ಕಪ್ಪಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ 4-1 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಹಾಕಿ ತಂಡ ಮತ್ತೊಮ್ಮೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಆ ಮೂಲಕ ಏಷ್ಯಾ ಕಪ್ ಅನ್ನು 4ನೇ ಬಾರಿ ಗೆಲ್ತಾ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಇದ್ರ ಬಗ್ಗೆ ಇತ್ತೀಚೆಗೆ ಏಷ್ಯಾ ಕಪ್ 2025 ಗೆದ್ದಿರ್ತಕ್ಕಂಥ ತಂಡ ಯಾವುದು? ಭಾರತ. ಯಾವ ತಂಡವನ್ನು ಸೋಲಿಸ್ತು ಅಂತ ಕೇಳ್ತಾರೆ, ಗಮನಿಸಿ. ದಕ್ಷಿಣ ಕೊರಿಯಾವನ್ನ. 5 ಬಾರಿಯ ಚಾಂಪಿಯನ್ ದಕ್ಷಿಣ ಕೊರಿಯಾವನ್ನು ಸೋಲಿಸುವ ಮೂಲಕ 4ನೇ ಬಾರಿಗೆ ಭಾರತ ಗೆದ್ದಿದೆ ಅಂತಕ್ಕಂಥದ್ದು ಕೂಡ ಗಮನಿಸಿ. ಮತ್ತು ಈ ಏಷ್ಯಾ ಕಪ್ 2025 ಯಾವ ದೇಶ ಆಯೋಜನೆ ಮಾಡಿತ್ತು ಅಂತ ಕೊಡ್ತಾರೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಇನ್ನೊಂದು ಯಾವುದೋ ದಕ್ಷಿಣ ಕೊರಿಯಾ, ಚೀನಾ ಕೊಡಬಹುದು, ಗಮನಿಸಿ. ಓಕೆ, ಸೊ ಇಂಡಿಯಾ ಕ್ರೌನ್ಡ್ ಚಾಂಪಿಯನ್ಸ್ ಆಫ್ಟರ್ ಕನ್ವಿನ್ಸಿಂಗ್ 4-1 ವಿನ್ ಓವರ್ ಸೌತ್ ಕೊರಿಯಾ. ಏನಿದೆ, ಭಾರತದ ಮುಡಿಗೆ ಏಷ್ಯಾ ಕಪ್ ದಿಲ್ಪ್ರೀತ್ ಸಿಂಗ್ ಅವರು ಡಬಲ್ ಗೋಲ್ಗಳನ್ನು ಹೊಡೆಯುವ ಮೂಲಕ ಚಾಂಪಿಯನ್ ಕೊರಿಯಾಗೆ ಆಘಾತವನ್ನು ಮಾಡಿದರು. ಸೊ ದಿಲ್ಪ್ರೀತ್ ಸಿಂಗ್ ಅವರು ಹೊಡೆದ 2 ಗೋಲುಗಳ ಬಲದಿಂದ ಭಾರತ ಹಾಕಿ ತಂಡವು ಏಷ್ಯಾ ಕಪ್ ಗೆದ್ದಿತ್ತು. ಅದು ಬಿಹಾರದ ರಾಜಗೀರಲ್ಲಿ ನಡೀತಾ ಇತ್ತು. ಈ ಒಂದು ಏಷ್ಯಾ ಕಪ್ ಅನ್ನು ಗೆಲ್ಲುವ ಮೂಲಕ ಮುಂದಿನ ವಿಶ್ವಕಪ್ಗೆ ಅದು ಮುಂದಿನ ವರ್ಷದ ಆಗಸ್ಟ್ 14ರಿಂದ 30ರವರೆಗೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಜಂಟಿ ಆತಿಥ್ಯದಲ್ಲಿ ವಿಶ್ವಕಪ್ ನಡೆಯಲಿದೆ. ಅದಕ್ಕೆ ಈ ಏಷ್ಯಾ ಕಪ್ ಅನ್ನು ಗೆದ್ದಿರೋದ್ರಿಂದ ಭಾರತ ನೇರವಾಗಿ ಅರ್ಹತೆಯನ್ನು ಗಳಿಸಿಕೊಂಡಿದೆ. ಬಿಹಾರದ ರಾಜಗೀರದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತವು 4-1ರಿಂದ ಹಾಲಿ ಚಾಂಪಿಯನ್ ಆಗಿರ್ತಕ್ಕಂಥ ದಕ್ಷಿಣ ಕೊರಿಯಾವನ್ನು ಸೋಲಿಸಿತು. ಆ ಮೂಲಕ ಭಾರತಕ್ಕೆ 4ನೇ ಏಷ್ಯಾ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿ ಆಗಿದೆ. ಇದು ಗಮನಿಸಬೇಕು. 5 ಬಾರಿ ಗೆದ್ದಿದೆ ಅಂತೆ ದಕ್ಷಿಣ ಕೊರಿಯಾ, ಭಾರತ 4 ಬಾರಿ ಗೆದ್ದಂಗಾಯಿತು. 2003ರಲ್ಲಿ ಕೌಲಾಲಂಪುರದಲ್ಲಿ ನಡೆದಾಗ, 2007ರಲ್ಲಿ ಚೆನ್ನೈಯಲ್ಲಿ ನಡೆದಾಗ, 2017ರಲ್ಲಿ ಢಾಕಾದಲ್ಲಿ ನಡೆದಾಗ ಏಷ್ಯಾ ಕಪ್ ಅನ್ನು ಭಾರತ ಗೆದ್ದುಕೊಂಡಿತ್ತು. ಭಾರತ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರನ್ನು ಕೂಡ ಟ್ರೋಫಿಯೊಂದಿಗೆ ಕಾಣಬಹುದು.
ನೋಡಿ. ಸೊ 2025 ಮೆನ್ಸ್ ಹಾಕಿ ಏಷ್ಯಾ ಕಪ್ ರಾಜ್ಗೀರ್ ಬಿಹಾರ್ 2025 29 ಆಗಸ್ಟಿಂದ 7 ಸೆಪ್ಟೆಂಬರ್ವರೆಗೂ ನಡೀತು. ಇದರಲ್ಲಿ ಭಾರತ 4ನೇ ಬಾರಿಗೆ ಚಾಂಪಿಯನ್ಶಿಪ್ ಅನ್ನು ಪಡೆಯಿತು. ಸೌತ್ ಕೊರಿಯಾವನ್ನು ಸೋಲಿಸುವ ಮೂಲಕ 3ನೇ ಪ್ಲೇಸಲ್ಲಿ ಮಲೇಷಿಯಾ ಇತ್ತು. ಕ್ವಶನ್ ನಂಬರ್ 4, 2025 ವಾಯು ಗುಣಮಟ್ಟ ಜೀವನ ಸೂಚ್ಯಾಂಕ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ AQLI 2025 ವರದಿಯ ಪ್ರಕಾರ ವಾಯು ಮಾಲಿನ್ಯದಿಂದಾಗಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅಲ್ಲಿನ ಜನರ ಜೀವಿತಾವಧಿಯಲ್ಲಿ 8.2 ವರ್ಷಗಳ ನಷ್ಟವನ್ನು ದಾಖಲಿಸಿದೆ ಅಂತ ಕೇಳಿದ್ದಾರೆ. ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ರೆಕಾರ್ಡ್ಸ್ ಲಾಸ್ ಆಫ್ 8.2 years ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಡ್ಯೂ ಟು ದ ಏರ್ ಪೊಲ್ಯೂಷನ್. ನೋಡಿ, ನಾವೇನೋ ಕೆಮಿಕಲ್ ಆಹಾರವನ್ನು ಬಳಸಿ ಇವತ್ತು ನಮ್ಮ ಆರೋಗ್ಯ ಹದಗೆಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ, ಅಥವಾ ನಮ್ಮ ಬೇರೆ ಬೇರೆ ವಿಚಾರಗಳಿಗಾಗಿ ನಮ್ಮ ಜೀವಿತಾವಧಿ ಕಡಿಮೆ ಆಗುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಬರೀ ವಾಯು ಮಾಲಿನ್ಯದಿಂದಾಗಿಯೇ ಒಂದು ಪ್ರದೇಶದ ಜನರ, ಅಲ್ಲಿ ವಾಸ ಮಾಡ್ತಕ್ಕಂಥ ಜನರ ಜೀವಿತಾವಧಿಯಲ್ಲಿ 8.2 ವರ್ಷ ಅಂದರೆ ಅವರು 68.2 ವರ್ಷ ಬದುಕ್ತಾ ಇದ್ದಾರೆ ಅಂದರೆ ಇವತ್ತು 60ಕ್ಕೆ ಇಳಿತಾ ಇದೆ. 78.2 ವರ್ಷ ಅವ್ರು ಬದುಕ್ತಾ ಇದ್ರು ಅಂತೇನು ಹಿಂದೆ ಇದ್ದರೆ ಇವತ್ತು 8.2 ವರ್ಷ ಕಳ್ಕೊಳ್ತಾ ಇದ್ದಾರೆ ಅಂತೆ. ಅದು ಯಾವ ಪ್ರದೇಶದಲ್ಲಿ ಅಂದರೆ ಗಮನಿಸ್ಬೋದು ನೀವು, ಆಶ್ಚರ್ಯ ಆಗುತ್ತೆ ಕೂಡ. ಗುಜರಾತ್, ಡೆಲ್ಲಿ, ಬಿಹಾರ್, ರಾಜಸ್ಥಾನ ಅಂದರೆ ಡೆಲ್ಲಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು. ಡೆಲ್ಲಿಯಲ್ಲೇ ಎಲ್ಲ ನಮ್ಮ ಸಂಸತ್ ಭವನನೇ ಇದೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಇದೆ, ಗಮನಿಸಿ. ಸೊ ಈ ಭಾಗದಲ್ಲಿ ನಮ್ಮ ಭಾರತ ಹಾಗೆ ಪಾಕಿಸ್ತಾನ, ಪಕ್ಕದ ಬಾಂಗ್ಲಾದೇಶ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಇಲ್ಲಿ ಹೆಚ್ಚಿನ ಪ್ರಮಾಣದ ವಾಯು ಮಾಲಿನ್ಯ ಕಂಡು ಬರ್ತಾ ಇದೆ. ಹಾಗಾದರೆ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ 2025 ರಿಲೀಸ್ ಮಾಡಿರ್ತಕ್ಕಂತಹ ಸಂಸ್ಥೆ ಯಾವುದು? ಫಸ್ಟ್ ಅಮೆರಿಕಾದ ಯೂನಿವರ್ಸಿಟಿ ಆಫ್ ಚಿಕಾಗೋ ಮತ್ತು ಎನರ್ಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ ಇವರು 2025 ಈ AQLI ರಿಪೋರ್ಟನ್ನು ವರದಿ ಮಾಡಿದ್ದಾರೆ. ಅದರಲ್ಲಿ ಭಾರತವೇ ಅತಿ ಹೆಚ್ಚಿನ ಪೊಲ್ಯೂಷನ್ ಹೊಂದಿರತಕ್ಕಂತಹ ದೇಶವಾಗಿದೆ. ಮತ್ತು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇದು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ತೊಂದರೆಯನ್ನು ಮಾಡ್ತಾ ಇದೆ. ಆನ್ ಆನ್ ಆವ್ರೇಜ್ ಅರೌಂಡ್ ಡರ್ಟಿ ಏರ್ ಕಟ್ಸ್ 3.5 years ಫ್ರಮ್ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾ ಇದ್ದಾರೆ, ಆನ್ ಆನ್ ಆವ್ರೇಜ್. ಮತ್ತು ನಮ್ಮ ಏನು ಅಪೌಷ್ಟಿಕತೆ ಇದ್ದರೆ ಜೀವಿತಾವಧಿ ಎಷ್ಟಿದೆಯೋ ಅದರಲ್ಲಿ 1.6 years ಕಟ್ ಆಗುತ್ತೆ. ಒಂದು ವೇಳೆ ತಂಬಾಕನ್ನು ಬಳಸಿದರೆ 1.5 years ಕಟ್ ಆಗುತ್ತೆ. ಸರಿಯಾದ ಒಳ್ಳೆ ನೀರನ್ನು ಕುಡಿದೇ ಹೋದರೆ, ಅಸುರಕ್ಷಿತ ನೀರನ್ನು ಕುಡಿದ್ರೆ 8 ತಿಂಗಳ ಜೀವನದಲ್ಲಿ ಕಡಿಮೆ ಜೀವಿತಾವಧಿ ಬರ್ತಾ ಇದೆ. ಆದರೆ ಇವೆಲ್ಲವನ್ನ ಮೀರಿ, ಅಪೌಷ್ಟಿಕತೆ, ತಂಬಾಕು ಬಳಕೆ, ಅಸುರಕ್ಷಿತ ನೀರು ಎಲ್ಲವನ್ನ ಮೀರಿ ಈ ವಿಷಮ ಗಾಳಿಯ ಸೇವನೆಯಿಂದಾಗಿ 3.5 ವರ್ಷ ಆನ್ ಆನ್ ಆವರೇಜ್ ಕಡಿಮೆ ಆಗ್ತಾ ಇದೆ ಒಬ್ಬೊಬ್ಬರ ಜೀವಿತಾವಧಿಯಲ್ಲಿ. ಅಂದರೆ ಗಮನಿಸಿ ಅಲ್ವಾ, ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಈ ಎಚ್ಚರಿಕೆಯನ್ನು ನೀಡಿತ್ತು ಅನ್ನೋದನ್ನು ಗಮನಿಸಬಹುದು. ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ರೀಜನ್ ಅಂದರೆ ನಮ್ಮ ಭಾರತದ ಉತ್ತರ ಭಾರತ ಆಗ್ತದೆ, ನಾರ್ದರ್ನ್ ಇಂಡಿಯಾ. ಅದರಲ್ಲೂ ಡೆಲ್ಲಿ NCR ರೆಸಿಡೆಂಟ್ಸು ತಮ್ಮ ಜೀವಿತಾವಧಿಯಲ್ಲಿ 8 years ಕಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನಿಸಿ. ಎಷ್ಟು ಅಲ್ಲಿ ವಾಯು ಮಾಲಿನ್ಯ ಇದೆ ಅಂತಕ್ಕಂಥದ್ದು. ಬಿಹಾರದಲ್ಲಿ 5.6 years, ಹರಿಯಾಣ 5.3 years ಅಲ್ಲಿನ ಜನರು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗ್ತಾ ಇದೆ ಅಲ್ವಾ. ಸೊ ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ, ಸೊ ಯಾವ್ಯಾವ ಪ್ರದೇಶ ಎಷ್ಟೆಷ್ಟು ಕಳ್ಕೊಳ್ತಾ ಇದ್ದಾವೆ ಅನ್ನೋದನ್ನು ಕೂಡ ನೋಡ್ಬೋದು. ಅತಿ ಹೆಚ್ಚು ಅಂದರೆ NCT ಆಫ್ ಡೆಲ್ಲಿ ಅರೌಂಡ್ 8.6 years. ಓಕೆ, ಬಿಹಾರ್, ಹರಿಯಾಣ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಪಂಜಾಬ್. ನೋಡಿ, ಇಲ್ಲಿ ಕರ್ನಾಟಕ ಇಲ್ಲ ಅನ್ನೋದು ನಮ್ಮ ಸಮಾಧಾನಕರ ವಿಷಯ ಆಗುತ್ತೆ. ಇನ್ನು ದೇಶಗಳು ಅಂತ ಬಂದಾಗ ಇಂಡಿಯಾ ಆನ್ ಆನ್ ಆವ್ರೇಜ್ ಪ್ರತಿಯೊಬ್ಬರು 3.5 years ನಾವು ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಳ್ಕೊಳ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಹೈಯೆಸ್ಟ್ 5.5, ನಾವಲ್ಲ, ಬಾಂಗ್ಲಾದೇಶದಲ್ಲಿ ಇನ್ನೂ ಹೆಚ್ಚಿನ ಜೀವಿತಾವಧಿ ಕಳ್ಕೊಳ್ತಾ ಇದ್ದಾರೆ ಅವರು. ಸೊ ಅದ ನಂತರ ನಾವಿದ್ದೀವಿ, ನಂತರ ಪಾಕಿಸ್ತಾನ ಕೂಡ ಇದೆ, ಗಮನಿಸಿ. ಬಾಂಗ್ಲಾದೇಶ್, ಇಂಡಿಯಾ, ಪಾಕಿಸ್ತಾನ್, ನೇಪಾಳ್, ನಾವೇ ಇದ್ದೀವಿ ಭಾಳ, ಮಯನ್ಮಾರ್. ನೋಡಿ, ಕ್ವಶನ್ ನಂಬರ್ 5, 16ನೇ ಶತಮಾನದ ರೇಷ್ಮೆ ಜವಳಿ ವೃಂದಾವನಿ ವಸ್ತ್ರ. ವೃಂದಾವನಿ ವಸ್ತ್ರ ಅಂತಕ್ಕಂಥದ್ದು 16ನೇ ಶತಮಾನದಲ್ಲಿ ಒಬ್ಬ ಭಾರತೀಯ
ಏನಂತೀವಿ ನಾವು, ನಮ್ಮ ದೇವರ ಆತನ ಲೀಲೆಗಳನ್ನು ಅಲ್ಲಿ ಆ ವಸ್ತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಂತಹ ವಸ್ತ್ರ ಇವತ್ತು ಮತ್ತೆ ಭಾರತಕ್ಕೆ ಬರ್ತಾ ಇದೆ. ಈಗ ಅದು ಬ್ರಿಟಿಷ್ ಮ್ಯೂಸಿಯಮಲ್ಲೇನೋ ಇದೆ, ಅದನ್ನು ಮತ್ತೆ ಭಾರತಕ್ಕೆ ತರೋದಕ್ಕೆ ಅಲ್ಲಿನ ರಾಜ್ಯ ಸರ್ಕಾರ, ಆಸಾಂನ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ವೃಂದಾವನಿ ವಸ್ತ್ರ ಪ್ರಾಥಮಿಕವಾಗಿ ಯಾವ ದೇವತೆಯ ಬಾಲ್ಯದ ಕಥೆಗಳು ಮತ್ತು ದೈವಿಕ ಲೀಲೆಗಳನ್ನು ಚಿತ್ರಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ದ ವೃಂದಾವನಿ ವಸ್ತ್ರ ಎ 16th century silk textile primarily depicts the childhood stories and the divine pastimes of which deity. ಅಂದರೆ ಲಾರ್ಡ್ ರಾಮ, ಲಾರ್ಡ್ ಕೃಷ್ಣ, ಲಾರ್ಡ್ ವಿಷ್ಣು, ಲಾರ್ಡ್ ಶಿವ, ಅಂದರೆ ಸೊ ಲಾರ್ಡ್ ಕೃಷ್ಣನ ಬಾಲ್ಯದ ಕಥೆಗಳು, ಕೃಷ್ಣನ ದೈವಿ ಲೀಲೆಗಳನ್ನು ಚಿತ್ರಿಸ್ತಕ್ಕಂತಹ ವೃಂದಾವನಿ ವಸ್ತ್ರವನ್ನು 16ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿತ್ತು ಅಥವಾ ಅದನ್ನು ಕೆತ್ತಲಾಗಿತ್ತು. ಅದು ಇವತ್ತು ನಮ್ಮ ಭಾರತದಲ್ಲಿ ಇಲ್ಲ. ಸೊ ಈಗ ಅದನ್ನು ಭಾರತಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ. ಸೊ ನೋಡೋಣ ಏನಿದೆ ಅಂತ. ವೃಂದಾವನಿ ವಸ್ತ್ರ ಸೆಟ್ ಫಾರ್ ಆಸಾಂ ರಿಟರ್ನ್ ಇನ್ 2027. 2027ಕ್ಕೆ ಆಸಾಮಲ್ಲಿ ತರ್ತಾ ಇದ್ದಾರಂತೆ ವೃಂದಾವನಿ ವಸ್ತ್ರವನ್ನು. ಈಗದು ಬ್ರಿಟಿಷ್ ಮ್ಯೂಸಿಯಮಲ್ಲಿದೆ ಲಂಡನ್ನಲ್ಲಿ. ಎಲ್ಲ ಒಪ್ಪಂದಗಳಾಗ್ತಾ ಇದೆ. ಆ ಒಪ್ಪಂದದ ಮುಖಾಂತರ ಈ ಒಂದು ವೃಂದಾವನಿ ವಸ್ತ್ರ ನಮ್ಮ ಭಾರತಕ್ಕೆ ಬರಲಿದೆ ಬೈ 2027. ಆಸಾಂ ಚೀಫ್ ಮಿನಿಸ್ಟರ್ ಹಿಮಂತ ಬಿಶ್ವಾಸ ಶರ್ಮಾರವರು ಈಗ ಆ ಒಂದು ತರ್ತೀನಂತ ಒಂದು ಶಪಥವನ್ನು ಕೂಡ ಮಾಡಿದ್ದಾರೆ. Assam will likely to get a 16th century ವೃಂದಾವನಿ ವಸ್ತ್ರ ಫ್ರಮ್ ದ ಬ್ರಿಟಿಷ್ ಮ್ಯೂಸಿಯಂ ಇನ್ ಲಂಡನ್ ಫಾರ್ ಎಕ್ಸಿಬಿಷನ್ ಇನ್ 2027. 2027ರಲ್ಲಿ ಅಸ್ಸಾಂ ಲಂಡನ್ನಲ್ಲಿರುವ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಿಂದ 16ನೇ ಶತಮಾನದ ವೃಂದಾವನಿ ವಸ್ತ್ರವನ್ನು ಒಂದು ಪ್ರದರ್ಶನಕ್ಕಾಗಿ ತರುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ವೃಂದಾವನಿ ವಸ್ತ್ರವನ್ನು ನೇಯ್ಗೆ ಮಾಡಲಾಗಿತ್ತು. ಇದರಲ್ಲಿ ಶ್ರೀಕೃಷ್ಣನ ಬಾಲ್ಯದ ಕಥೆಗಳು ಮತ್ತು ದೈವಿಕ ಲೀಲೆಗಳನ್ನು ಚಿತ್ರಿಸ್ತದೆ ಅಂತೆ. ಇದನ್ನು ಶ್ರೀಮಂತ ಶಂಕರದೇವನು ಅವರ ಮಾರ್ಗದರ್ಶನದಲ್ಲಿ ಇದನ್ನು ರಚಿಸಲಾಗಿತ್ತಂತೆ. ಅಹೋಂ ಸಾಮ್ರಾಜ್ಯದೊಂದಿಗಿನ ಸಂಘರ್ಷದ ನಂತರ ಕೋಚ್ ರಾಜ ನರನಾರಾಯಣ ಅವರು ಶಂಕರದೇವನಿಗೆ ಆಶ್ರಯವನ್ನು ನೀಡುವ ಮೂಲಕ ಈ ಒಂದು ಕಾರ್ಯವನ್ನು ಮಾಡಿದ್ರು. ಈಗ ಸದ್ಯ 1904ರಲ್ಲಿ ಅದು ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಅಲ್ಲಿಂದ. ಸೊ ಈಗ ಅದನ್ನು ಮತ್ತೆ ತರತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಗಮನಿಸಿ, ವೃಂದಾವನಿ ವಸ್ತ್ರ, ಅದರಲ್ಲಿ ಕೃಷ್ಣನ ಬಾಲ್ಯದ ಲೀಲೆಗಳು ಮತ್ತು ಆತನ ದೈವಿ ಲೀಲೆಗಳನ್ನು, ಬಾಲ್ಯದ ಕಥೆಗಳನ್ನು ಆ ಒಂದು ಬಟ್ಟೆಯಲ್ಲಿ ನೇಯ್ದಿರ್ತಕ್ಕಂಥದ್ದನ್ನು ಕಾಣಿಸ್ತೇವೆ. ಹಾಗಾದರೆ ಆಸ್ಸಾಮಿನ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ರಾಜಧಾನಿ ದಿಸ್ಪುರ್, 26 ಜನವರಿ 1950 ಸ್ಥಾಪನೆ, ಆಡಳಿತ ಭಾಷೆ ಆಸ್ಸಾಮಿ, 35 ಜಿಲ್ಲೆಗಳಿದ್ದಾವೆ. ಲಕ್ಷ್ಮಣ ಪ್ರಸಾದ್ ಆಚಾರ್ಯರವರು ರಾಜ್ಯಪಾಲರು, ಹಿಮಂತ ಬಿಶ್ವಾಸ ಶರ್ಮಾ ಅಲ್ಲಿನ ಮುಖ್ಯಮಂತ್ರಿಗಳು. ಆಸ್ಸಾಂ ಇಸ್ ಎ ಟೂರಿಸಂ ಟ್ಯಾಗ್ಲೈನ್. ಹೈಕೋರ್ಟ್ ಗುವಾಹತಿಯಲ್ಲಿದೆ. 14 ಲೋಕಸಭೆ, 7 ರಾಜ್ಯಸಭೆ ಮತ್ತು 126 ವಿಧಾನಸಭೆಗಳುಳ್ಳ ಆಸ್ಸಾಮಲ್ಲಿ 3 ಹೆರಿಟೇಜ್ ಸೈಟ್ಗಳಿದ್ದಾವೆ. ಒಂದು ಕಾಜಿರಂಗಾ ನ್ಯಾಷನಲ್ ಪಾರ್ಕ್, ಮತ್ತೊಂದು ಮನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮತ್ತೊಂದು ಮೈದಾಮ್ ಅಹೋಮ್ ರಾಜವಂಶದ ದಿಬ್ಬದ ಸಮಾಧಿ ವ್ಯವಸ್ಥೆ ಆಗುತ್ತೆ, ಗಮನಿಸಿ. ಮತ್ತು ನ್ಯಾಷನಲ್ ಪಾರ್ಕ್ಗಳು 7 ಇದ್ದಾವೆ. ದಿಬ್ರು ಸೈಕೋವಾ, ರೈಮೋನಾ, ದಹಿಂಗ್, ಕಾಜಿರಂಗಾ, ಮನಸ್, ನಮೇರಿ, ವರಾಂಗ್. ಭಾಳ ಸಲ ಕೇಳ್ತಾರೆ, ಈಗ ವರಾಂಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಮನಸ್ ಒಂದು ಹೆರಿಟೇಜ್ ಸೈಟ್ ಆಗಿದೆ ಅಲ್ವಾ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು, ಅದು ಯಾವ ರಾಜ್ಯದಲ್ಲಿದೆ? ಅಥವಾ ಆಸಾಂನಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಇರ್ತಕ್ಕಂಥವು ಯಾವ್ಯಾವು? ಮನಸ್, ನಮೇರಿ, ಕಾಜಿರಂಗಾ, ವರಂಗ್ ಆಗುತ್ತೆ. ಮತ್ತು ಆಸಾಮಲ್ಲಿ 2 ಬಯೋಸ್ಫಿಯರ್ ರಿಸರ್ವ್ಗಳು, ಜೀವಗೋಳಧಾಮಗಳಿದ್ದಾವೆ. ಒಂದು ಮನಸ್, ಇನ್ನೊಂದು ದಿಬ್ರು ಸೈಕೋವಾ. ಡೀಪರ್ ಬೀಲ್ ಎನ್ನುವ ರಾಮ್ಸರ್ ಸೈಟ್ ಕೂಡ ಇದೆ. ಇವೆಲ್ಲವೂ ಕೂಡ ಎಕ್ಸ್ಟ್ರಾ ಮಾಹಿತಿ ಆಗುತ್ತೆ. ಅವಾಗವಾಗ ನಾವು ರಿವಿಷನನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಅಲ್ಲಿನ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಬಿಹು, ಜುಮುರ್, ಬಾಗುರುಂಬಾ, ಬೋರ್ತಾಲ್. ಓಕೆ, ಪ್ರಮುಖ ಹಬ್ಬಗಳು ಕೂಡ ಬೈಶಾಗು, ದಿಹಿಂಗ್ ಪಟ್ಕೈ ಹಾಗೂ ಬಿಹು ಆಗಿರ್ಬೋದು. ನದಿಗಳು ದಿಹಿಂಗ್, ಬ್ರಹ್ಮಪುತ್ರ, ಬಾರಾಕ್ ನದಿ. ಹಾಗೆ ಜಲಪಾತಗಳು ಕೂಡ ಯಾವ್ಯಾವಿದಾವೆ ನೋಡ್ಕೋಬೋದು. ಓಕೆ, ಇನ್ನು ಕ್ವಶನ್ ನಂಬರ್ 6, ಜಪಾನ್ ಪ್ರಧಾನಿ ಶಿಗೇರು ಇಶಿಬಾರವರು ತಮ್ಮ ಪಕ್ಷದ ಐತಿಹಾಸಿಕ ಸೋಲಿನ ನಂತರ
ರಾಜೀನಾಮೆಯನ್ನು ನೀಡಿದ್ದಾರೆ. ಜಪಾನ್ಸ್ ಪ್ರೈಮ್ ಮಿನಿಸ್ಟರ್ ಶಿಗೆರು ಇಶಿಬಾ ರಿಸೈನ್ಸ್ ಆಫ್ಟರ್ ಹಿಸ್ ಪಾರ್ಟೀಸ್ ಹಿಸ್ಟೋರಿಕ್ ಡಿಫಿಟ್ ದ ಎಲೆಕ್ಷನ್ ವಿಚ್ ಹೆಲ್ಡ್ ಇನ್ ಜುಲೈಯಲ್ಲಿ ಏನು ಎಲೆಕ್ಷನ್ ಆಗಿತ್ತು ಅದರಲ್ಲಿ ಶಿಗೆರು ಇಶಿಬಾರವರ ಪಕ್ಷ ಸೋಲನ್ನು ಕಂಡಿತು. ಆ ಸೋಲಿನ ಹೊಣೆ ಹೊತ್ತು ಮುಂದಿನ ಪೀಳಿಗೆಗೆ ಅವಕಾಶವನ್ನು ನೀಡಲು ಜಪಾನ್ನ ಪ್ರಧಾನಿ ಶಿಗೆರು ಇಶಿಬಾರವರು ಈಗ ರಾಜೀನಾಮೆಯನ್ನು ನೀಡಿದ್ದಾರೆ. ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ರಾಜೀನಾಮೆ. ಸರಣಿ ಸೋಲು, ಪಕ್ಷದ ನಾಯಕತ್ವ ಕುರಿತ ಅಸಮಾಧಾನ ಬೆನ್ನಲ್ಲೇ ಬೆಳವಣಿಗೆ. ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡೋದಾಗಿ ಘೋಷಣೆ ಮಾಡಿದ್ರು. ಈಗ ರಾಜೀನಾಮೆ ನೀಡಿದಾರಂತೆ. ಅಲ್ಲಿ ರಾಜಕೀಯ ಬಿಕ್ಕಟ್ಟು ಕೂಡ ಎದುರಾಗಿದೆ. ಈ ಬೆಳವಣಿಗೆಯಿಂದ ಆಡಳಿತ ಮಾಡ್ತಾ ಇರತಕ್ಕಂತಹ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ LDP ನಾಯಕತ್ವಕ್ಕೆ ಈಗ ಯಾರು ಮುಂದಿನ ನಾಯಕರು ಅನ್ನೋದಕ್ಕೆ ಪೈಪೋಟಿ ಕೂಡ ಶುರುವಾಗಿದೆ ಅಂತೆ. ಇತ್ತೀಚೆಗೆ ರಾಜೀನಾಮೆ ಕೊಟ್ಟ ಜಪಾನ್ನ ಪ್ರಧಾನಿ ಶಿಗೆರು ಇಶಿಬಾರವರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಕೇಳಿದರೆ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ LDP. ಓಕೆ, ಹೆಚ್ಚುತ್ತಿರುವ ಪ್ರಾದೇಶಿಕ ಸವಾಲು, ವಿವಿಧ ಸುಂಕಗಳು, ವಸ್ತುಗಳ ಬೆಲೆ ಏರಿಕೆ, ಇವೆಲ್ಲವನ್ನ ಹಲವು ಸಮಸ್ಯೆಗಳನ್ನು ಜಪಾನ್ ಎದುರಿಸುತ್ತಿರುವ ಹೊತ್ತಿನಲ್ಲೇ ಇವರು ಈಗ ಇಶಿಬಾರವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಓಕೆ, ಕಳೆದ ಜುಲೈಯಲ್ಲಿ 748 ಸ್ಥಾನದ ಸಂಸತ್ತಿನ ಮೇಲ್ಮನೆಗೆ ನಡೆದ ಚುನಾವಣೆ ಇಶಿಬಾ ಅವರ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಸೋಲನ್ನು ಅನುಭವಿಸಿದ ನಂತರ ಅವರ ನಾಯಕತ್ವ ಮತ್ತು ಸರ್ಕಾರದ ಸ್ಥಿರತೆ ಕುರಿತು ಪಕ್ಷದೊಳಗೆ ಅಪಸ್ವರ ಇದ್ದಿತ್ತು. ಈಗ ಆ ಒಂದು LDPಯ ಮುಖ್ಯಸ್ಥರಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದಕ್ಕೆ ಪೈಪೋಟಿ ಕೂಡ ನಡೆದಿದೆ ಅಂತೆ. ಇಶಿಬಾ ರಿಸೈನ್ಸ್ ಎಸ್ ಜಪಾನ್ PM ಆಫ್ಟರ್ ಪಾರ್ಟೀಸ್ ಲಾಸ್ ಇನ್ ಜುಲೈ ಪೋಲ್ಸ್. ಓಕೆ, ಹಾಗಿದ್ರೆ ಜಪಾನ್ ರಾಜಧಾನಿ ಟೋಕಿಯೋ, ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಈಗ ಶಿಗೆರು ಇಶಿಬಾ ಇದ್ರು. ಮತ್ತು ಮುಂದೆ ಯಾರು ಬರ್ತಾರೆ ಕಾದು ನೋಡೋಣ. ಹಾಗೆ ನರುಹಿಟೋ ಅಲ್ಲಿನ ರಾಜ ಆಗ್ತಾರೆ. ಸೊ ಜಪಾನೀಸ್ ಯೆನ್ ಕರೆನ್ಸಿ ಮತ್ತು ಜಪಾನಿನ ಒಂದು ದ್ವೀಪ ರಾಷ್ಟ್ರದ ಮ್ಯಾಪನ್ನು ಕೂಡ ಕಾಣ್ತಾ ಹೋಗ್ಬೋದು. ಇದು ಜಪಾನ್. ಓಕೆ, ಒಂದು ದ್ವೀಪ ರಾಷ್ಟ್ರವಾಗುತ್ತೆ ಪೆಸಿಫಿಕ್ ಓಷಿಯನ್ನಲ್ಲಿ, ಅದರಲ್ಲೂ ನಾರ್ದರ್ನ್ ಪೆಸಿಫಿಕ್ ಓಷಿಯನ್ನಲ್ಲಿ ಕಂಡುಬರುವ ಒಂದು ದ್ವೀಪ ರಾಷ್ಟ್ರ ಜಪಾನ್. ಓಕೆ, ಸೊ ಇಲ್ಲೂ ಕೂಡ ಕಾಣ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇತ್ತೀಚೆಗೆ ಅರುಣಾಚಲ ಪ್ರದೇಶವು ಪಲ್ಲಾಸ್ ಬೆಕ್ಕಿನ ಮೊದಲ ಛಾಯಾಚಿತ್ರದ ಸಾಕ್ಷ್ಯವನ್ನು ದಾಖಲಿಸಿದೆ. ರೀಸೆಂಟ್ಲಿ ಅರುಣಾಚಲ್ ಪ್ರದೇಶ್ ರೆಕಾರ್ಡ್ಸ್ ಫಸ್ಟ್ ಎವರ್ ಫೋಟೋಗ್ರಫಿಕ್ ಎವಿಡೆನ್ಸ್ ಆಫ್ ದ ಪಲ್ಲಾಸ್ ಕ್ಯಾಟ್ ಅಂತ. ಹಿಮಾಲಯದಲ್ಲಿ ಪಲ್ಲಾಸ್ ಕ್ಯಾಟ್. ಅರುಣಾಚಲ ಪ್ರದೇಶದ ಹಿಮಚ್ಛಾದಿತ ಪ್ರದೇಶದಲ್ಲಿ ಅಳವಡಿಸಲಾಗಿದ್ದ ಕ್ಯಾಮೆರಾದಲ್ಲಿ ಪಲ್ಲಾಸ್ ಕ್ಯಾಟ್. ಓಕೆ, ಇದು ಒಂದು ವಿರಳ ಜಾತಿಯ ಕಾಡು ಬೆಕ್ಕಿನ ಚಿತ್ರಗಳು ಮೊದಲ ಬಾರಿಗೆ ಸೆರೆಯಾಗಿದ್ದಾವೆ ನಮ್ಮ ಹಿಮಚ್ಛಾದಿತ ಪ್ರದೇಶದಲ್ಲಿ. ಇದರೊಂದಿಗೆ ಹಿಮಾಲಯದಲ್ಲಿ 4700 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ 6 ವಿವಿಧ ಜಾತಿಯ ಕಾಡಿನ ಬೆಕ್ಕುಗಳ ಇರುವಿಕೆಯು ಪತ್ತೆಯಾದಂತಾಗಿದೆ ಅಂತ ವಿಶ್ವ ವನ್ಯಜೀವಿ ಸಂಸ್ಥೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಏನು ಹೇಳ್ತಾ ಇದ್ದಾರೆ. ಸೊ ಭಾರತದ ಘಟಕ ಹೇಳ್ತಾ ಇದೆ 6 ವಿವಿಧ ಕ್ಯಾಟ್ ಸ್ಪೀಸಿಸ್ ಅಥವಾ ಬೆಕ್ಕು ಜಾತಿಯ ಪ್ರಾಣಿಗಳು ಅಂತ ಕರೀಬೋದು. ಈವರೆಗೆ 5 ಕಾಡು ಬೆಕ್ಕಿನ ಚಿತ್ರಗಳನ್ನು ಸೆರೆ ಹಿಡಿಯಲಾಗಿತ್ತು. ಅವುಗಳಂದರೆ ಸ್ನೋ ಲೆಪರ್ಡ್, ಒಂದು ಸ್ನೋ ಲೆಪರ್ಡ್ ಅಲ್ಲಿದೆ ಅಂತ ಗೊತ್ತಾಗಿತ್ತು, ಸೊ ಬೆಕ್ಕು ಜಾತಿಯ ಪ್ರಾಣಿ. ಎರಡನೇದು ಕ್ಲೌಡೆಡ್ ಲೆಪರ್ಡ್ ಅಂತ. ಅದಾದಮೇಲೆ ಲೆಪರ್ಡ್ ಕ್ಯಾಟು, ಕಾಮನ್ ಲೆಪರ್ಡು ಮತ್ತು ಮಾರ್ಬಲ್ ಲೆಪರ್ಡ್ ಇರಬೇಕು. ಈ ರೀತಿಯ 5 ವಿವಿಧ ಬೆಕ್ಕು ಜಾತಿಯ ಪ್ರಾಣಿಗಳು ಕಂಡು ಬಂದಿದ್ವು. ಪಲ್ಲಾಸ್ ಕ್ಯಾಟಲ್ಲಿ ಕಂಡು ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮು ಕ್ಯಾಮ್ರಾ ಟ್ರಾಪಲ್ಲಿ ಕಂಡು ಬಂದಿದೆ. ಸಮುದ್ರ ಮಟ್ಟದಿಂದ 4000 ಮೀಟರ್ಗಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ಈ ವನ್ಯಜೀವಿಗಳು ಇರಬಹುದು ಅಂತಕ್ಕಂತಹ ಒಂದು ಕುರುಹು ಇರಲಿಲ್ಲ. ಇವಾಗ ಗೊತ್ತಾಗಿರ್ತಕ್ಕಂಥದ್ದು ಗಮನಿಸಬಹುದು. ಓಕೆ, ಸೂಪರ್ ಇಲ್ಯೂಸಿವ್ ಪಲ್ಲಾಸ್ ಕ್ಯಾಟ್ ಡಾಕ್ಯುಮೆಂಟೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಅರುಣಾಚಲ್ಸ್ ತವಾಂಗ್ ಅಂತ. ಇದೇ ಪಲ್ಲಾಸ್ ಕ್ಯಾಟ್. ಓಕೆ, ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂತಹ ತಳಿಯಾಗುತ್ತೆ. ಇದು IUCN ರೆಡ್ ಲಿಸ್ಟಲ್ಲಿ ಲೀಸ್ಟ್ ಕನ್ಸರ್ನ್ಡ್ ಕ್ಯಾಟಗರಿಯಲ್ಲಿದೆ ಪಲ್ಲಾಸ್ ಕ್ಯಾಟ್, ಗಮನಿಸಿ. ಹಾಗಾದರೆ ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬಂದಿರೋದ್ರಿಂದ ಅರುಣಾಚಲ ಪ್ರದೇಶದ ಒಂದಷ್ಟು ಭಾರತ ದರ್ಶನವನ್ನು ಮಾಡೋಣ. ಸೊ ರಾಜ್ಯ ಅರುಣಾಚಲ್ ಪ್ರದೇಶ, ರಾಜಧಾನಿ ಈಟಾನಗರ್, ಸ್ಥಾಪನೆ 20 ಫೆಬ್ರವರಿ 1987.
ಇಂಗ್ಲಿಷ್ ಆಡಳಿತ ಭಾಷೆ ಆಗುತ್ತೆ. 26 ಜಿಲ್ಲೆಗಳಿದ್ದಾವೆ. KT ಪಾಣಾಯಕ್ ಅಥವಾ ಕೈವೆಲ್ಲ ತ್ರಿವಿಕ್ರಮ್ ಪಾಣಾಯಕ್ ಅವರು ಅಲ್ಲಿನ ರಾಜ್ಯಪಾಲರು. ಪೇಮಾ ಖಾಂಡು ಮುಖ್ಯಮಂತ್ರಿಗಳು. ಈ ರಾಜ್ಯಪಾಲರು ಬದಲಾವಣೆಗಳು ಆವಾಗ ಆಗಿರ್ತವೆ. ನಾವು ಆದಷ್ಟು ಟೇಕ್ ಕೇರ್ ಮಾಡ್ತೀವಿ, ಏನಾದ್ರು ಬದಲಾವಣೆ ಆಗಿದ್ರೆ ಚೇಂಜ್ ಮಾಡೋದಕ್ಕೆ, ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ. ಆದರೂ ಕೂಡ ಒಂದಷ್ಟು ಏನಾದರೂ ಮಿಸ್ ಆಗಿದ್ರೆ ಸೊ ದಯವಿಟ್ಟು ಚೇಂಜ್ ಮಾಡ್ಕೊಂಡು ನೋಡಿ ಅಂತ. ಬೇಕಾದ್ರೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂದರೆ ಸೊ ಪ್ಲೀಸ್ ಒಂದೇ ನಿಮಿಷ ವೆಯ್ಟ್ ಮಾಡೋಣ. ಸೊ ಅರುಣಾಚಲ ಪ್ರದೇಶ್ ಸ್ಟೇಟ್ ಇನ್ಫಾರ್ಮೇಷನ್ಗೆ ಹೋದರೆ ಅಲ್ಲಿ ನಮಗೀಗ ಪ್ರಸ್ತುತ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಅಥವಾ ಗವರ್ನರ್ ಅಂದರೆ ಕೈವೆಲ್ಲ ತ್ರಿವಿಕ್ರಮ್ ಪಾಣಾಯಕ್ ಅವರು. ಸೊ ಕರೆಕ್ಟ್ ಆಗಿದೆ, ಅವರೇ ಅಲ್ಲಿನ ಗವರ್ನರ್ ಆಗಿದ್ದಾರೆ. ಓಕೆ. ಮತ್ತು ಲ್ಯಾಂಡ್ ಆಫ್ ಡಾನ್ ಲಿಟ್ ಮೌಂಟೇನ್ಸ್ ಅಂತ ಟೂರಿಸಂ ಟ್ಯಾಗ್ಲೈನ್ ಆಫ್ ಅರುಣಾಚಲ ಪ್ರದೇಶ ಇಂಫಾಲಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 2 ಲೋಕಸಭೆ, 1 ರಾಜ್ಯಸಭೆ, 60 ವಿಧಾನಸಭೆಗಳನ್ನು ಒಳಗೊಂಡಿರ್ತಕ್ಕಂತಹ ರಾಜ್ಯವಾಗುತ್ತೆ. ಅಲ್ಲಿ ಹೆರಿಟೇಜ್ ಸೈಟ್ಗಳು ನಾಮ್ದಫಾ, ಆಪ್ತಾನಿ ಕೆಲವೊಂದು ಟೆಂಟೇಟಿವ್ ಲಿಸ್ಟಲ್ಲಿದ್ದಾವೆ. ಓಕೆ. ಇನ್ನು ನ್ಯಾಷನಲ್ ಪಾರ್ಕ್ಗಳು, ಮೌಲಿಂಗ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದರೆ ಅರುಣಾಚಲ ಪ್ರದೇಶದಲ್ಲಿ. ನಾಮ್ದಫಾ ನ್ಯಾಷನಲ್ ಪಾರ್ಕ್ ಕೂಡ ಅರುಣಾಚಲ ಪ್ರದೇಶದಲ್ಲಿದೆ. 3 ಟೈಗರ್ ರಿಸರ್ವ್ಗಳಿದ್ದಾವೆ, ಗಮನಿಸಿ. ನಾಮ್ದಫಾ, ಪಕ್ಕೆ ಮತ್ತು ಕಮಲಾಂಗ್. ನಾಮ್ದಫಾ, ಪಕ್ಕೆ, ಕಮಲಾಂಗ್ ಎನ್ನುವ ಟೈಗರ್ ರಿಸರ್ವ್ಗಳು ಅರುಣಾಚಲ ಪ್ರದೇಶದಲ್ಲಿದ್ದಾವೆ. ದಿಹಂಗ್ ದೆಬಾಂಗ್ ಎನ್ನುವ ಒಂದು ಜೀವಗೋಳಧಾಮ ಅಥವಾ ಬಯೋಸ್ಫಿಯರ್ ರಿಸರ್ವ್ ಕೂಡ ಇದೆ. ಅಲ್ಲಿ ಯಾವುದೇ ರಾಮ್ಸಾರ್ ಸೈಟ್ ಇಲ್ಲ. ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಟ್ ಮಾಡಿಟ್ಕೊಳ್ರಿ. ಅಥವಾ ಇದರ PDF ಅನ್ನು ಕೊಟ್ಟಾಗ ಸೊ ಒಂದ್ಸಲ ರಿವಿಷನ್ ಮಾಡ್ಕೊಳ್ರಿ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಅಮರ್ಸ್ ಕ್ಲಾಸಸ್ ಅಂತ, ಅಲ್ಲಿಂದ ಪಡ್ಕೊಳ್ಳಿ. ಓಕೆ. ನೆಕ್ಸ್ಟು ಕ್ವಶನ್ ನಂಬರ್ 8. 2025 ಮಹಿಳಾ ಸುರಕ್ಷತೆಯ ಕುರಿತಾದ ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಸೂಚ್ಯಂಕ ನಾರಿ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? So which organization has released the National Annual Report and Index NARI on Women Safety 2025 ಅನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, NCW ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ರಾಷ್ಟ್ರೀಯ ಮಹಿಳಾ ಆಯೋಗ, ನೀತಿ ಆಯೋಗ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ? ಅಂದರೆ ಸರಿಯಾದ ಉತ್ತರ NCW ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ರಾಷ್ಟ್ರೀಯ ಮಹಿಳಾ ಆಯೋಗವು ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಅಂಡ್ ಇಂಡೆಕ್ಸ್ ಆನ್ ವಿಮೆನ್ ಸೇಫ್ಟಿ ನಾರಿ 2025 ಎನ್ನುವ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಏನಿದೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ. ರಾಷ್ಟ್ರೀಯ ಮಹಿಳಾ ಆಯೋಗ NCW 2025 ಮಹಿಳಾ ಸುರಕ್ಷತೆ ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಸೂಚ್ಯಂಕ ನಾರಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ 12,770 ವಿಮೆನ್ ಅನ್ನು ಅಕ್ರಾಸ್ 31 ಸಿಟೀಸ್ ಇನ್ ಇಂಡಿಯಾ ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು. ಆ ಮೂಲಕ ದ ನ್ಯಾಷನಲ್ ಸೇಫ್ಟಿ ಸ್ಕೋರ್ 65%, ಮೀನಿಂಗ್ 40% ಆಫ್ ದ ವಿಮೆನ್ ಫೀಲ್ ಅನ್ಸೇಫ್ ಡೆಸ್ಪೈಟ್ ಗವರ್ನಮೆಂಟ್ ಅಶ್ಯೂರೆನ್ಸಸ್. ಮಹಿಳೆಯರಿಗೆ ಇಷ್ಟೆಲ್ಲ ಯೋಜನೆಗಳನ್ನು ತರ್ತಾ ಇದ್ರು ಕೂಡ 40% ಮಹಿಳೆಯರು ಇವತ್ತಿಗೂ ಕೂಡ ಅಸುರಕ್ಷಿತರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಾಕಷ್ಟು ಇವತ್ತು ಎಷ್ಟೇ ಟೆಕ್ನಾಲಜಿ ಎಷ್ಟೇ ಬಂದರೂ ಕೂಡ ಗಮನಿಸ್ತಾ ಇರ್ಬೋದು, ಮಹಿಳೆಯರ ಮೇಲೆ ಆಗ್ತಕ್ಕಂತಹ ವಿವಿಧ ಅಪರಾಧಗಳೇನು ಆಗ್ತಾ ಇದ್ದಾವೆ ಅವೆಲ್ಲವೂ ಕೂಡ ಇನ್ನೂ ಹೆಚ್ಚಿಗೆ ಆಗ್ತಾ ಇದ್ದಾವೆ ಅಂತೇನೋ ಫೀಲ್ ಆಗ್ತಾ ಇದೆ. ನೋಡಿ ಬೇಕಾದ್ರೆ 18 ವರ್ಷ ಆಗಿರಬೇಕು ಮದುವೆಗೆ ಅಂತ ಹೇಳ್ತಾರೆ. ಮೊನ್ನೆ ಇಲ್ಲೇ ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ 15 ವರ್ಷ 16 ವರ್ಷ, ಮೊನ್ನೆ ಯಾರೋ 9ನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಆ ಹಾಸ್ಟೆಲಲ್ಲೇ ಹೆರಿಗೆ ಆಯಿತು ಅನ್ನೋದನ್ನು ಕೇಳ್ತಾ ಇದ್ದೀವಿ. ಏನಾಗ್ತಾ ಇದೆ ಅಂತ ಇಷ್ಟೆಲ್ಲ ಮುಂದುವರೆದಿದ್ರು ಕೂಡ 60% ಆಫ್ ವಿಮೆನ್ ರಿಪೋರ್ಟೆಡ್ ಫೀಲಿಂಗ್ ಸೇಫ್ ವೈಲ್ ಯಂಗರ್ ವಿಮೆನ್ ಅಂಡರ್ 24 ರಿಪೋರ್ಟೆಡ್ ಹರಾಸ್ಮೆಂಟ್ ಎಟ್ 14%, ಡಬಲ್ ದ ನ್ಯಾಷನಲ್ ಆವ್ರೇಜ್. ಕೆಲವೊಂದು ಕಡೆ ಅದರಲ್ಲೂ ಡೆಹ್ರಾಡೂನ್ ಏನಿದೆ, ಡೆಹ್ರಾಡೂನಲ್ಲಂತೂ ಈ ಸ್ಕೋರು ಇನ್ನೂ ಬಹಳ ಲೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ ಸೇಫೆಸ್ಟ್ ಅಂತ ಗೊತ್ತಾಗ್ತಾ ಇದೆ ಮಹಿಳೆಯರಿಗೆ. 82% ಮಹಿಳೆಯರು ಸೇಫ್ ಇದ್ದೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಾರಿ 2025 ರಿಪೋರ್ಟ್ ಬಂದಿದೆ. ಕೊಹಿಮಾ, ವಿಶಾಖಪಟ್ಟಣಂ, ಭುವನೇಶ್ವರ್ ಭಾಳ ಸೇಫ್ ಆಗಿರ್ತಕ್ಕಂತಹ ಪ್ರದೇಶಗಳಾಗಿದ್ದಾವೆ.
ಹಾಗೆ ಜೈಪುರ್, ಪಾಟ್ನಾ, ಫರೀದಾಬಾದ್ ಕೆಲವೊಂದು ನ್ಯಾಷನಲ್ ಆ್ಯಾವ್ರೇಜ್ಗಿಂತಲೂ ಕೂಡ ಕಡಿಮೆ ಸೇಫ್ಟಿಯನ್ನು ಹೇಳಿದ್ದಾರೆ. ಸೊ ನ್ಯಾಷನಲ್ ಆ್ಯಾವ್ರೇಜ್ 64.4, ಆಲ್ಮೋಸ್ಟ್ 64% ಅಷ್ಟು ವಿಮೆನ್ನು ಸೇಫ್ ಅಂತ ಹೇಳಿದ್ದಾರೆ. ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ, ಯಾರು ಮತ್ತು ಏನು ಅಂತ ಒಂದಷ್ಟು ಮಾಹಿತಿ ಇದೆ, ನೆನ್ಪಿಟ್ಕೊಳ್ರಿ. ಓಕೆ, ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ರಿಲೀಸ್ ಮಾಡಿದ್ದಾರೆ. ನ್ಯಾಷನಲ್ ಆ್ಯಾವ್ರೇಜ್ 64.6% ವಿಮೆನ್ ಜೈಪುರಲ್ಲಿ ಕೂಡ ಒಂದಷ್ಟು ಪ್ರಾಬ್ಲಮ್ ಅನಿಸ್ತಾ ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ನ್ಯಾಷನಲ್ ಆ್ಯಾವ್ರೇಜ್ 64%, ಜೈಪುರಲ್ಲಿ 59% ಜನ ವಿಮೆನ್ನು ಸೇಫ್ ಅಂತ ಇದ್ದಾರೆ. ಅಂದರೆ ಇನ್ನೂ 40% ವಿಮೆನ್ನು ಅನ್ಸೇಫ್ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ 1992 ಸ್ಥಾಪನೆ ಆಗಿತ್ತು. ಪ್ರಧಾನ ಕಚೇರಿ ನವದೆಹಲಿ. ಈಗ ಪ್ರಸ್ತುತ ವಿಜಯ್ ಕಿಶೋರ್ ರಹತ್ಕರ್ ಅವರು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ನ ಚೇರ್ಪರ್ಸನ್ ಆಗಿದ್ದಾರೆ. ಓಕೆ, ಹಾಗೆ NHRC ಬಗ್ಗೆ ಡೀಟೇಲ್ಸ್ ಕೂಡ ಇದೆ. NHRC 12 ಅಕ್ಟೋಬರ್ 1993 ಸ್ಥಾಪನೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನವದೆಹಲಿ ಪ್ರಧಾನ ಕಚೇರಿ. ವಿ ರಾಮಸುಬ್ರಹ್ಮಣ್ಯಂ NHRCಯ ಚೇರ್ಮನ್ ಆಗಿದ್ದಾರೆ. ಇನ್ನು ಕ್ವಶನ್ ನಂಬರ್ 9, ಇತ್ತೀಚೆಗೆ ಅನುಮೋದಿಸಲಾದ ನಿರ್ಣಾಯಕ ಖನಿಜಗಳಿಗಾಗಿ 1500 ಕೋಟಿ ರೂಪಾಯಿ ಪ್ರೋತ್ಸಾಹಕ ಯೋಜನೆಯು ಯಾವ ಕಾರ್ಯಾಚರಣೆಯ ಭಾಗವಾಗಿದೆ? ದ ರೀಸೆಂಟ್ಲಿ ಅಪ್ರೂವ್ಡ್ 1500 crore ಇನ್ಸೆಂಟಿವ್ ಸ್ಕೀಮ್ ಫಾರ್ ಕ್ರಿಟಿಕಲ್ ಮಿನರಲ್ಸ್ ಇಸ್ ಅ ಪಾರ್ಟ್ ಆಫ್ ವಿಚ್ ಮಿಷನ್? ಒಂದು ಮಿಷನ್ ಇದೆ, ಆ ಮಿಷನ್ನ ಒಂದು ಭಾಗವಾಗಿ, ಒಂದು ಇನಿಷಿಯೇಟಿವ್ ಆಗಿ 1500 ಕೋಟಿ ರೂಪಾಯಿಗಳನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿದೆ. ಯಾವ ಇನಿಷಿಯೇಟಿವ್, ಯಾವ ಕಾರ್ಯಕ್ಕಾಗಿ? ಓಕೆ, ಸರಿಯಾದ ಉತ್ತರ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್, ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ಗೋಸ್ಕರ ಆ ಇನಿಷಿಯೇಟಿವ್ನ ಅಡಿಯಲ್ಲಿ ಒಂದು ಪರ್ಟಿಕ್ಯುಲರ್ ಯೋಜನೆ ತಂದಿದ್ದಾರೆ. ಅದಕ್ಕೆ ಅರೌಂಡ್ 1500 crore ಇನ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಅಂಡರ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಯೋಜನೆಯ ಅಡಿಯಲ್ಲಿ 1500 crore ಸ್ಕೀಮು ಕ್ಯಾಬಿನೆಟ್ ಕ್ಲಿಯರ್ ಮಾಡಿದೆ. ಆ ಸ್ಕೀಮು ಕ್ರಿಟಿಕಲ್ ಮಿನರಲ್ ರೀಸೈಕ್ಲಿಂಗ್ ಮಾಡ್ತಕ್ಕಂಥದ್ದು. ಅದು ವೇಸ್ಟ್ ಆಗಿರ್ಬೋದು, ಲಿಥಿಯಂ ಅಯಾನ್ ಬ್ಯಾಟ್ರಿ ಸ್ಕ್ರಾಪ್ ಆಗಿರ್ಬೋದು. ಈಗ ಏನಾಗ್ತಾ ಇದೆ ನೋಡಿ, ನಮ್ಮ ದೇಶದಲ್ಲಿಯೇ ಈ ಕ್ರಿಟಿಕಲ್ ಮಿನರಲ್ಸನ್ನು ಉತ್ಪಾದನೆ ಮಾಡೋದಕ್ಕೆ, ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ಬೇಕು. ಆ ಪೂರೈಕೆ ಸರಪಳಿಯನ್ನು ಸ್ಥಾಪಿಸೋದಕ್ಕೆ ಒಂದಷ್ಟು ಟೈಮ್ ಬೇಕು. ಆ ಟೈಮ್ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಕ್ರಿಟಿಕಲ್ ಮಿನರಲ್ಸ್ ಏನಿದ್ದಾವೆ, ಆ ಮಿನರಲ್ಸ್ಗಳು ಕೊರತೆ ಉಂಟಾಗುತ್ತೆ. ಆ ಕೊರತೆ ಉಂಟಾಗೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಆ ಕ್ರಿಟಿಕಲ್ ಮಿನರಲ್ಸ್ಗಳ ಮರುಬಳಕೆ ಮಾಡ್ಕೊಂಡ್ಬಿಟ್ರೆ ಈ ಕೆಪಾಸಿಟಿ ಬಿಲ್ಡಿಂಗ್ ಆಗೋವರೆಗೂ ನಾವು ಕೊರತೆಯನ್ನು ನೀಗಿಸ್ಬೋದು ಅನ್ನೋ ಉದ್ದೇಶಕ್ಕೆ ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ 1500 crore ಇನ್ಸೆಂಟಿವ್ ಸ್ಕೀಮ್ ಟು ರೀಸೈಕಲ್ ದ ಕ್ರಿಟಿಕಲ್ ಮಿನರಲ್ಸ್ ಫ್ರಮ್ ದ ಸೆಕೆಂಡರಿ ಸೋರ್ಸಸ್. ಆಲ್ರೆಡಿ ಏನಿದಾವೆ ಅವುಗಳನ್ನ ಹೇಗಾದ್ರೂ ಮಾಡಿ ರೀಸೈಕಲ್ ಮಾಡಿ ಬಳಸ್ಕೊಳ್ಳೋಣ. ರೈಟ್, ಒಂದು ಸಲ ನಮ್ಮ ದೇಶದಲ್ಲಿ ನಾವು ಕ್ರಿಟಿಕಲ್ ಮಿನರಲ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡಾಗ ಈ ರೀಸೈಕಲ್ ಬೇಕಾದರೆ ತಡೆಯೋಣ ಅನ್ನೋ ಉದ್ದೇಶದಿಂದ ದ ಸ್ಕೀಮ್ ವಿಲ್ ರನ್ ಫಾರ್ 6 years ಫ್ರಮ್ ದ ಫೈನಾನ್ಷಿಯಲ್ ಇಯರ್ 2025 FY 2030-31 ನಡೆಯುತ್ತೆ. ಇದು 6 ವರ್ಷಗಳ ಕಾಲ. ಇದ್ರ ಬಗ್ಗೆ ಹೇಳಿಕೆಗಳ ಮುಖಾಂತರ ಕೊಟ್ಬಿಡ್ತಾರೆ. ಇಂಥವು ಆಲ್ಮೋಸ್ಟ್ ನೋಡೋಕ್ಕೆ ಹೋಗಲ್ಲ ಅವು, ಬಟ್ ಹೇಳಿಕೆಗಳ ಮುಖಾಂತರ ಬರ್ತವೆ. ಇತ್ತೀಚೆಗೆ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ, ಎಷ್ಟು ಹೇಳಿಕೆಗಳು ಸರಿಯಾಗಿದೆ, ಯಾವುದು ತಪ್ಪಾಗಿದೆ ಅಂತ. 1500 ಕೋಟಿ ಫಾರ್ ಕ್ರಿಟಿಕಲ್ ಮಿನರಲ್ ರೀಸೈಕ್ಲಿಂಗ್ ಆ್ಯಂಡ್ ದಿಸ್ ಕ್ರಿಟಿಕಲ್ ಮಿನರಲ್ ರೀಸೈಕ್ಲಿಂಗ್ ಸ್ಕೀಮು ಅಥವಾ NCMM ಸ್ಕೀಮು. ಫಸ್ಟ್ ಆಫ್ ಆಲ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಸ್ಕೀಮು 6 ವರ್ಷ ಇರುತ್ತೆ. ಎಲ್ಲಿಂದ 2025-26ರಿಂದ 2030-31 ಗಮನಿಸಿ. ಇದಕ್ಕೆ 1500 ಕೋಟಿ ರೂಪಾಯಿಗಳ ವೆಚ್ಚವನ್ನು ಈಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಒಂದು ಇನಿಷಿಯೇಟಿವ್ನ ತರ್ತಾ ಇದ್ದಾರೆ ರೀಸೈಕ್ಲಿಂಗ್ ಮಾಡೋದಕ್ಕೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಕ್ವಶನ್ ನಂಬರ್ 10, ಇತ್ತೀಚಿನ ವರದಿಯ ಪ್ರಕಾರ ಯಾವ ರಾಜ್ಯಗಳು ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿ ಯುನಿಕ್ ಡಿಸಬಿಲಿಟಿ ID ಕಾರ್ಡ್ ಇಶ್ಯೂಯನ್ಸ್ ಅಲ್ಲಿ 50% ವ್ಯಾಪ್ತಿಯನ್ನು ದಾಟಿದ್ದಾವೆ. ಅಕಾರ್ಡಿಂಗ್ ಟು ರೀಸೆಂಟ್ ರಿಪೋರ್ಟ್ ವಿಚ್ ಸ್ಟೇಟ್ಸ್ ಹ್ಯಾವ್ ಕ್ರಾಸ್ಡ್ 50% ಕವರೇಜ್ ಆಫ್ ಯುನಿಕ್ ಡಿಸಬಿಲಿಟಿ ID ಕಾರ್ಡ್ ಇಶ್ಯೂಯನ್ಸ್. ಅಂದರೆ ಕೆಲವೊಂದು ರಾಜ್ಯಗಳು ತಮಿಳುನಾಡು, ಮೇಘಾಲಯ, ಒಡಿಶಾ, ಕರ್ನಾಟಕಗಳು 50% ವ್ಯಾಪ್ತಿಯನ್ನು ಮೀರಿ ಇವತ್ತು ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ಏನಿದು UDID?
ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿ ಏನು, ಅದರಲ್ಲಿರ್ತಕ್ಕಂಥ ವಿಧಗಳು ಯಾವ್ಯಾವು. ಯುನಿಕ್ ಡಿಸಬಿಲಿಟಿ ಐ ಡಿ ಕಾರ್ಡ್ ಲೇಟೆಸ್ಟ್ ನ್ಯೂಸ್ ಏನಂದರೆ 40% ಆಫ್ ದ ಇಂಡಿಯಾಸ್ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಹ್ಯಾವ್ ಬಿನ್ ಇಶ್ಯೂಡ್ ಎ ಯುನಿಕ್ ಡಿಸಬಿಲಿಟಿ ಐ ಡಿ. ಅದು 100% ರೀಚ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದು ರಾಜ್ಯಗಳು, ನಮ್ಮ ಕರ್ನಾಟಕ ಸೇರಿದಂತೆ ಕೆಲವು ರಾಜ್ಯಗಳು 50% 60% ಕೂಡ ಮೀರಿದ್ದಾವೆ, ಒಳ್ಳೆ ಸಾಧನೆಯನ್ನು ಮಾಡ್ತಾ ಇದ್ದಾವೆ. ಏನಿದೆ ಯೋಜನೆ ಯುನಿಕ್ ಡಿಸಬಿಲಿಟಿ ಐ ಡಿ ಕಾರ್ಡ್ ಅಂದರೆ ಏನು? ಇಟ್ ಇಸ್ ಎ ಸಿಂಗಲ್ ಡಾಕ್ಯುಮೆಂಟ್ ಐಡೆಂಟಿಫಿಕೇಶನ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಅವರಿಗೆ ಒಂದು ಐ ಡಿಯನ್ನು ಕೊಡೋದು, ಒಂದು ಯೂನಿವರ್ಸಲ್ ಐ ಡಿ, ಇಡೀ ದೇಶದಾದ್ಯಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆಸ್ ಪರ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016 ಪ್ರಕಾರ ಈ ಒಂದು ಐ ಡಿಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ 18 ಡಿಜಿಟ್ಸ್ ಇರುತ್ತಂತೆ, 18 ಡಿಜಿಟ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಇರುತ್ತಂತೆ. ಫಸ್ಟ್ 2 ಕ್ಯಾರೆಕ್ಟರ್ ರೆಪ್ರೆಸೆಂಟ್ ದ ಸ್ಟೇಟ್ ಕೋಡ್, ಅವ್ರು ಯಾವ ಸ್ಟೇಟ್ಗೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ 2 ಡಿಜಿಟ್ಸ್ ಡಿಸ್ಟಿಕ್ ಕೋಡ್, ಆ ಸ್ಟೇಟ್ನ ಯಾವ ಡಿಸ್ಟಿಕ್ಕು. ನೆಕ್ಸ್ಟ್ 1 ಡಿಜಿಟ್ ಅಂದರೆ CMO ಕೋಡ್ ಅಂತೆ. ಅದಾದಮೇಲೆ ಡಿಸಬಿಲಿಟಿ ಟೈಪ್, ಅವರು ಯಾವ ರೀತಿಯ ಅಂಗವೈಕಲ್ಯತೆಯನ್ನು ಹೊಂದಿದ್ದಾರೆ. ನೆಕ್ಸ್ಟ್ 4 ಡಿಜಿಟ್ಸು ಅವರ ಡೇಟ್ ಆಫ್ ಬರ್ತು, ಆಮೇಲೆ 6 ಡಿಜಿಟ್ಸು ರನ್ನಿಂಗ್ ನಂಬರ್ ಅಂತೆ, ಆಮೇಲೆ ಲಾಸ್ಟ್ ಡಿಜಿಟ್ಸು ಏನು ಚೆಕ್ ಸಮ್ ಕೊಟ್ಟಿದ್ದಾರಂತೆ. ಹೀಗೆ 18 ಕ್ಯಾರೆಕ್ಟರ್ ಡಿಜಿಟ್ಸ್ ಇರ್ತಕ್ಕಂತಹ UDIDಯನ್ನು ದೇಶದ ಪ್ರತಿಯೊಬ್ಬ ದಿವ್ಯಾಂಗರಿಗೆ ನೀಡಬೇಕಂತ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಅದರಲ್ಲಿ ಮತ್ತೆ 3 ಟೈಪ್ ಆಫ್ ಐ ಡಿ ಕಾರ್ಡನ್ನು ಕೊಡ್ತಾರೆ. ಒಂದು ವೈಟ್ ಕಾರ್ಡ್ ಕೊಡ್ತಾರೆ ವೆನ್ ದ ಡಿಸಬಿಲಿಟಿ ಪರ್ಸೆಂಟೇಜ್ ಆಫ್ PWD ಈಸ್ ಬಿಲೋ 40%. 40%ಗಿಂತಲೂ ಕಡಿಮೆ ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥವ್ರಿಗೆ ಬಿಳಿ ಕಾರ್ಡನ್ನು ಅಥವಾ ವೈಟ್ ಕಾರ್ಡನ್ನು. ಅದಾದಮೇಲೆ ಯೆಲ್ಲೋ ಕಾರ್ಡ್ ಕೊಡ್ತಾರೆ ಒಂದು ವೇಳೆ ಅವರ ಡಿಸಬಿಲಿಟಿ ಪರ್ಸೆಂಟೇಜ್ 40%ಗಿಂತಲೂ ಹೆಚ್ಚು ಮತ್ತು 80%ಗಿಂತಲೂ ಕಡಿಮೆ ಇದ್ದರೆ ಯೆಲ್ಲೋ ಕಾರ್ಡ್, ಹಳದಿ ಕಾರ್ಡನ್ನು ಕೊಡ್ತಾರೆ. ಬ್ಲೂ ಕಾರ್ಡ್ ಅಂದರೆ 80%ಗಿಂತಲೂ ಹೆಚ್ಚಿನ ಡಿಸಬಿಲಿಟಿಯನ್ನು ಹೊಂದಿದ್ರೆ. ಹೀಗೆ ವೈಟ್, ಯೆಲ್ಲೋ, ಬ್ಲೂ ಕಾರ್ಡ್ ಆ್ಯಂಡ್ ದರ್ ಕ್ಯಾಟಗರಿ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಇಂಥವೆಲ್ಲ ಕೇಳಿಬಿಡ್ತಾರೆ. ಸೊ ಈಗ ಕರ್ನಾಟಕ, ತಮಿಳುನಾಡು, ಮೇಘಾಲಯ, ಒಡಿಸ್ಸಾಗಳು ಸುಮಾರು 50%ಗಿಂತ ಹೆಚ್ಚಿನ ಒಂದು ಕಾರ್ಡನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾವೆ. ಆದರೆ ವೆಸ್ಟ್ ಬೆಂಗಾಲ್ ಬಹಳ ಕಡಿಮೆ ಇದೆ, 6% ಮಾತ್ರ ನೀಡಿದ್ದಾರೆ. ಸೊ ಅಸಿಸ್ಟೆನ್ಸ್ ಟು ಪರ್ಸನ್ಸ್ ವಿತ್ ಡಿಸಬಿಲಿಟಿ ಸ್ಕೀಮ್ PWDಸ್ಗೆ ಐ ಡಿ ಕಾರ್ಡನ್ನು ಕೊಡ್ತಕ್ಕಂತಹ, ಮತ್ತು ಅವ್ರಿಗೇನೇನು ಸ್ಕೀಮ್ಸ್ ಇದ್ದಾವೆ, ಸ್ಕಾಲರ್ಶಿಪ್ಸ್ ಇದ್ದಾವೆ, ಜಾಬ್ ರಿಸರ್ವೇಷನ್ ಇದೆ. ಆಲ್ಮೋಸ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ 4% ಇರಬೇಕು, ಸ್ಟೇಟ್ ಗೌರ್ಮೆಂಟಲ್ಲಿ ಅರೌಂಡು 3% ಏನೋ ಇರಬೇಕು. ಸೊ ಅದೆಲ್ಲವನ್ನು ನೋಡಿ. ಓಕೆ, ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ನಂಬರ್ 904 ಮತ್ತು ಸೆಪ್ಟೆಂಬರ್ 2025ರ ಮೊದಲ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.